ಜೀವಿತದಲ್ಲಿ ಎಚ್ಚರಿಕೆ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂದರೆ, ನಮ್ಮ ಆತ್ಮೀಯ ಜೀವಿತದಲ್ಲಿ ಚುರುಕುತನ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದರೆ, ನನಗೆಲ್ಲ ಗೊತ್ತದ ಬಿಡು, ನನಗೆಲ್ಲ ಗೊತ್ತದ ಬಿಡು, ನನಗೆಲ್ಲ ಗೊತ್ತದ ಬಿಡು, ನನಗೆಲ್ಲ ಗೊತ್ತದ ಬಿಡು ಅಂತೇಳಿ ನಾವು ಪ್ರತಿ ಆತ್ಮೀಯ ವಿಷಯಗಳನ್ನು ಹಗುರವಾಗಿ ಲೈಟಾಗಿ ತೆಗೆದುಕೊಂಡೇವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮ ಭಕ್ತಿ ಅಂತಕ್ಕಂಥದ್ದು ಓವರ್ಫ್ಲೋ ಆಗಿ ಆ ನಮ್ಮ ಭಕ್ತಿ ಅಂತಕ್ಕಂಥದ್ದು ಉಕ್ಕಿ ಹರಿದಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅದರಲ್ಲಿ ತುಂಬ ಪ್ರಮಾದ ಇರ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಅದಕ್ಕೋಸ್ಕರ ಸಭೆಗೆ ಕೂಡಿ ಬಂದಿರುವಂತೆಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವರ ಸನ್ನಿಧಿಗೆ ಬಂದಿರುವಂಥ ಸಂದರ್ಭದಲ್ಲಿ, ದೇವ್ರ ಮಂದಿರಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ, ದೇವರ ಸನ್ನಿಧಿ ಅಂತಕ್ಕಂಥದ್ದು, ದೇವರ ಮಂದಿರ ಅಂತಕ್ಕಂಥ ಒಂದು ಗ್ಯಾರೇಜ್ ಇದ್ದಂಗೆ ಅಂತೇಳಿರಿ. ಏನಿದ್ದಂಗೆ ರೀ? ಗ್ಯಾರೇಜ್ ಇದ್ದಂಗೆ ಇದು. ಯಾವ ರೀತಿಗೆ ಅನೇಕ ದಿನಗಳ ನಂತರ ಒಂದು ಸರ್ವಿಸಿಗೆ 2 ವೀಲರ್ ಹೋದಾಗ ಅಲ್ಲಿ ಒಬ್ಬ ಮೆಕ್ಯಾನಿಕ್ 4 ವಸ್ತುಗಳನ್ನು ಉಪಯೋಗಿಸ್ತಾನೆ ರೀ. ಒಂದನೇದು ಪಕ್ಕಡ, ಎರಡನೇದು ಸ್ಕ್ರೂ ಡ್ರೈವರ್, ಮೂರನೇದು ಸುತ್ತಿಗೆ, ನಾಲ್ಕನೇದು ಪಾನ. ಇವು 4 ಉಪಯೋಗಿಸ್ತಾನೆ ರೀ. ನೀವು ಗಾಡಿ ಒಯ್ದ್ರಿ ಅಂದ್ರೆ, ಸರ್ವಿಸ್ ಸೆಂಟ್ರಿಗೆ ನಿಮ್ಮ ಗಾಡಿ ಒಯ್ದ್ರಿ ಅಂದರೆ 4 ಉಪಯೋಗಿಸ್ತಾನತ್ತ. ಎಲ್ಲಿ ಸ್ಕ್ರೂ ಡ್ರೈವರ್ ಉಪಯೋಗಿಸ್ಬೇಕಲ್ಲಿ ಸ್ಕ್ರೂ ಡ್ರೈವರ್ ಉಪಯೋಗಿಸ್ತಾನೆ, ಎಲ್ಲಿ ಪಾನ ಉಪಯೋಗಿಸ್ಬೇಕಲ್ಲಿ ಪಾನ ಉಪಯೋಗಿಸ್ತಾನೆ, ಎಲ್ಲಿ ಪಕ್ಕಡ ಕೆಲ್ಸಕ್ಕೆ ಬರ್ತಲ್ಲ ಪಕ್ಕಡ ಹಚ್ತಾನೆ, ಎಲ್ಲಿ ಹತೋಡಿ ಕೆಲ್ಸಕ್ಕೆ ಬರ್ತಲ್ಲ ಹತೋಡಿ ಏನು ಮಾಡ್ತಾನೆ, ಉಪಯೋಗ ಮಾಡ್ತಾನೆ. ಈ 4 ವಸ್ತುಗಳು ಆತನ ಸರಿಯಾಗಿ ಉಪಯೋಗ ಮಾಡಿದಾಗಲೇ ನಿಮ್ಮ ವಾಹನ ಅಂತಕ್ಕಂಥದ್ದು ಅದು ಏನಾಗ್ತದೆ, ಚೆಂದಾಗಿ ಅದು ಹೊರಗೆ ಬರ್ತದೆ. ಒಂದು ವೇಳೆ ಈ 4 ವಸ್ತುಗಳು ಆತನ ಉಪಯೋಗ ಮಾಡಲಿಲ್ಲ, ಬರೀ ವಾಟರ್ ವಾಶ್ ಮಾಡ್ತಾನಂದ್ರೆ ಏನಿರ್ತದೆ, ನಿಮ್ಮ ಗಾಡಿ ಹೋದಲ್ಲೆಲ್ಲ ಬಂದು ಬೀಳ್ತದ್ರಿ. ಹಾಗೆ ದೇವರ ಸನ್ನಿಧಿಗೆ ಬಂದಾಗ, ದೇವ್ರ ಮಂದಿರಕ್ಕೆ ಬಂದಾಗ ಇದೊಂದು ಗ್ಯಾರೇಜ್ ಇದ್ದಂಗೆ. ಇಲ್ಲಿ ದೇವರು ಎಲ್ಲೆಲ್ಲಿ ಪಾನ ಉಪಯೋಗಿಸಿ ಪಾನ ಮಾಡ್ತಾನೆ. ಯಾರಿಗೆ ಪಾನನೇ ಸಾಕು, ಕೆಲವರಿಗೆ ಏನು ಸಾಕು, ಪಾನಲಿಂದ ಸೆಟ್ ಆಗ್ತಾರೆ. ಕೆಲವೊಬ್ಬರು ಸ್ಕ್ರೂ ಡ್ರೈವರ್ ಬೇಕು, ಕೆಲವರಿಗೆ ಟೈಟ್ ಮಾಡಬೇಕಾಗ್ತದೆ, ಹೌದಲ್ಲ? ಕೆಲವರಿಗೆ ಸ್ಕ್ರೂ ಡ್ರೈವರ್. ಅದಕ್ಕೆ ಚುಚ್ತಾವೆ ಕೆಲವೊಂದ್ಸಲ ದೇವ್ರ ಮಾತುಗಳು. ನನಗೆ ಹೇಳತ್ತ ನೋಡ ಅನ್ನಿಸ್ತದೆ. ಕೆಲವೊಂದ್ಸಲ ಪಕ್ಕಡ್ ಉಪಯೋಗಿಸ್ತಾನೆ, ಯಾರಿಗೆ ಪಕ್ಕಡ ಬೇಕಾದ ಪಕ್ಕಡ ಉಪಯೋಗಿಸ್ತಾನೆ. ಕೆಲವೊಂದ್ಸಲ ಲಾಸ್ಟಿಗೆ ಈ ಸ್ಕ್ರೂ ಡ್ರೈವರ್ಗೆ ಮತ್ತು ಪಾನಕ ಮಣಿಲಿಲ್ಲ ಅಂದರೆ ಲಾಸ್ಟಿಗೆ ಏನು ಉಪಯೋಗಿಸ್ತಾನೆ ಆತನು, ಹ್ಯಾಮರ್, ಸುತ್ತಿಗೆ ಅಂತಕ್ಕಂಥದ್ದು ಏನು ಮಾಡ್ತಾನೆ ಆತನ ಹಾಕಿ ಬಡಿತಾನೆ. ಬಡ್ದಾಗೆ ಸೀದಾ ಆಗ್ತದೆ. ಹಾಗೆ ಯಾರಿಗೆ ಬಡಿಬೇಕು ಆ ರೀತಿಗೆ ದೇವ್ರು ಬಡಿತಾನೆ ಇರ್ತಾನೆ. ಆದ್ರೆ ನನಗೇ ಬಡಿಲತ್ತದ, ನನಗೇ ಚುಚ್ಚಲತ್ತದ ಅಂದರೆ ಅದು ನಿಮ್ಮ ಕರ್ಮ ಅಂತ ನೀವು ತಿಳ್ಕೊಂಡಿರಂದ್ರೆ ಭಾಳ ತಪ್ಪದು. ನಮ್ಮ ಭಾಗ್ಯ ಅಂತ ತಿಳ್ಕೊಬೇಕು ನೀವು. ಅಲ್ಲೆಲ್ಲೂಯ್ಯ. ಏನು ತಿಳ್ಕೊಬೇಕು? ನನಗೇ ಚುಚ್ಚಲತ್ತದ, ನನಗೇ ಬಡಿಲತ್ತದ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಇದು ನನ್ನ ಕರ್ಮ ಅನ್ಬಾರ್ದು, ಇದು ನಿಮ್ಮ ಭಾಗ್ಯ ಅಂತ ತಿಳ್ಕೊಬೇಕು ನೀವು. ಕಾರಣ ಏನಪ್ಪ ಅಂದರೆ, ಸತ್ಯವೇದದಲ್ಲಿ ದೇವರು ಬರೆದಿರುವಂಥ ಎಲ್ಲ ಕಠಿಣವಾದಂಥ ಮಾತುಗಳು ಆತನು ನಮ್ಮನ್ನು ಸರಿ ಮಾಡೋದಕ್ಕಾಗಿ ಆತನು ಬರೆದಿದ್ದಾನೆ ಅಂತೇಳಿರಿ. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರ ಪ್ರೀತಿಯ ದೇವ್ರ ಮಕ್ಕಳೇ, ನಾವೆಲ್ಲರೂ ಕೂಡ ಆ ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ಒಂದ್ಸಲ ನಾವು ಪರೀಕ್ಷೆ ಮಾಡ್ಕೊಳ್ಳೋಣವಾ? ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷೆ ಮಾಡ್ಕೊಳ್ಳೋಣವಾ? ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ದೇವರು ಕೊಡುವಂಥ ಆಶೀರ್ವಾದಗಳಿಗೆ ನಾವೆಲ್ಲರೂ ಕೂಡ ಪಾತ್ರರಾಗಿ ಲೋಕದಲ್ಲಿ ಜೀವಿಸೋಣ ಅಂತೇಳಿರಿ. ಹಲ್ಲೆಲೂಯಾ. ಬನ್ನಿ, ಹಾಗಾದರೆ ನಾವೆಲ್ಲರೂ ಕೂಡ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಒಂದು ವಾಕ್ಯದ ಕಡೆಗೆ ಹೋಗೋಣ. ಜ್ಞಾನೋಕ್ತಿ ಪುಸ್ತಕ. ಬನ್ನಿ, ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಬೇಗನೆ ನನ್ನ ಸಂದೇಶವನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸೊ ಬನ್ನಿ, ನಾವೆಲ್ಲರೂ ಕೂಡ ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ನಾವೆಲ್ಲರೂ ಕೂಡ ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯ ಅದರ 12ನೇ ವಚನ ನಾವೆಲ್ಲರೂ ಕೂಡ ನಮ್ಮ ಭಾಷೆಯಲ್ಲಿ ಗಟ್ಟಿಯಾಗಿ ಓದಿಕೊಂಡು ನಾವೆಲ್ಲರೂ ಪ್ರಾರ್ಥನೆ ಪೂರ್ವಕವಾಗಿ ನಾವು ಧ್ಯಾನ ಮಾಡೋಣ. ಬನ್ನಿ, ಎಲ್ಲರೂ ಸೇರಿ ವಾಕ್ಯವನ್ನು ಓದ್ಕೊಳ್ಳೋಣ. ತಮ್ಮ ಕೊಳೆಯನ್ನು ತೊಳ್ಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ಥರದವರುಂಟು. ಯಾರಾದರೊಬ್ಬರು ಕನ್ನಡದಲ್ಲಿ ಓದಿ ಸಹಾಯ ಮಾಡ್ತೀರಾ? ತಮ್ಮ ಕೊಳೆಯನ್ನು ತೊಳಕೊಳ್ಳದೆ, ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ತರದವರುಂಟು. ಮತ್ತೊಂದ್ಸಲ ಓದಮ್ಮ. ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ತರದವರುಂಟು. ಹಲ್ಲೆಲೂಯಾ. ಸೊ ಕೂಡಿ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ದೇವರು ನಮಗೆ ತನ್ನ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯ
ಇವತ್ತು 12ನೇ ವಚನದಲ್ಲಿ ಆತನು ಬಹಳ ಅದ್ಭುತವಾದಂಥ ಮಾತಿನ ಮೂಲಕವಾಗಿ ನಾವೆಲ್ಲರೂ ಪರೀಕ್ಷೆ ಮಾಡಿಕೊಳ್ಬೇಕು, ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು, ನಮ್ಮನ್ನು ನಾವು ಕ್ರಮಪಡಿಸ್ಕೊಳ್ಬೇಕೆಂಬುದಾಗಿ ಒಂದು ಶ್ರೇಷ್ಠವಾದಂಥ ವಾಕ್ಯ ಭಾಗ ನಮ್ಮ ಜೀವಿತದ ನಾವು ಎದುರುಗಡೆ ತಂದಿರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇವತ್ತು 12ನೇ ವಚನದಲ್ಲಿ ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವಂಥ ಇನ್ನೊಂದು ಥರದವರು ಉಂಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅಂದರೆ ಈ ಲೋಕದಲ್ಲಿ ಬಹಳ ಥರವಾದಂಥ ಜನ ಇದ್ದಾರಂತ. ಅದರಲ್ಲಿ ನಾವು ನೋಡ್ತಿದ್ದೇವೆ, ಇವತ್ತು ನಮಗೆ ಕೊಟ್ಟಂಥ ಮಾತು ಯಾವುದಪ್ಪ ಅಂತಂದರೆ, ಇವತ್ತು ತಮ್ಮ ಕೊಳೆಯನ್ನು ತಾವು ತೊಳ್ಕೊಳ್ಳದೆ ಅಥವಾ ತಮ್ಮ ಕಣ್ಣಿನಲ್ಲಿ ಬಿದ್ದಂಥ ತೊಲೆಯನ್ನು ತಾವು ನೋಡಿಕೊಳ್ಳದೆ ಇತರರ ಕಣ್ಣಿನಲ್ಲಿ ಇರುವಂಥ ತೊಲೆಯನ್ನು ತೆಗೆದಕ್ಕೆ ಯಾರು ಹೋಗ್ತಾರೋ, ಮತ್ತು ಇವತ್ತು ತಮ್ಮ ಕೊಳೆಯನ್ನು ತಾವು ತೊಳ್ಕೊಳ್ಳದೆ ನಿನಗೆ ಬಹಳ ಹೊಲಸತ್ತಿದೆ, ನಿನಗೆ ಬಹಳ ಗಲೀಜತ್ತಿದೆ ಎಂಬುದಾಗಿ ಇವತ್ತು ಯಾರು ಸ್ವನೀತಿಯ ಮೇಲೆ ಆಧಾರಗೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೋ ಅಂಥವರಿಗೆ ಈ ಮಾತುಗಳನ್ನು ದೇವರು ಹೇಳ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಅಂದರೆ ಒಂದೇ ಮಾತನ್ನು ಹೇಳಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ದೇವರು ಆತನು ಮಾತಾಡುವಂಥ ವಿಷಯ ಏನಪ್ಪ ಅಂತಂದರೆ, ನಾವೆಲ್ಲರೂ ಕೂಡ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ನಾವು ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಬೇಕಪ್ಪ ಅಂತಂದರೆ, ಆ ಆಶೀರ್ವಾದಗಳಿಗೆ ವಾರಸುದಾರರು ನಾವು ಆಗಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಬಹಳ ಪ್ರಾಮುಖ್ಯವಾಗಿ ನಾವೆಲ್ಲರೂ ಕೂಡ ದೇವರ ನೀತಿಯ ಮೇಲೆ ಆಧಾರಗೊಳ್ಬೇಕು. ನಾವು ದೇವರ ಆರಿಸ್ಕೊಂಡಿರೋಂಥ ಮಕ್ಕಳೆಲ್ಲರೂ ಕೂಡ ನಮ್ಮ ಸ್ವಂತ ನೀತಿಯ ಮೇಲೆ, ನಮ್ಮ ಸ್ವನೀತಿಯ ಮೇಲೆ ನಾವು ಯಾವತ್ತೂ ಕೂಡ ಆಧಾರಗೊಳ್ಳಬಾರ್ದು. ಒಂದು ವೇಳೆ ನಮ್ಮ ಸ್ವಂತ ನೀತಿಯ ಮೇಲೆ, ಸ್ವನೀತಿಯ ಮೇಲೆ ನಾವು ಆಧಾರಗೊಂಡೇವಪ್ಪ ಅಂತಂದರೆ ದೇವರಿಂದ ಯಾವುದೇ ಮೇಲನ್ನು ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯ 12ನೇ ವಚನದಲ್ಲಿ ಯಾರು ಸ್ವನೀತಿಯ ಮೇಲೆ ಆಧಾರಗೊಳ್ತಾರೋ, ಯಾರು ತಮ್ಮನ್ನು ತಾವೇ ಶುದ್ಧರೆಂಬುದಾಗಿ ಎಣಿಸ್ಕೊಳ್ತಾರೋ, ಯಾರು ತಮ್ಮನ್ನು ತಾವು ನೀತಿವಂತರೂ ನಾವು ಪರಿಶುದ್ಧರೆಂಬುದಾಗಿ ಅನ್ಕೊಳ್ತಾರೋ ಅಂಥವರ ವಿಷಯದಲ್ಲಿ ದೇವರು ಇವತ್ತು ಮಾತಾಡುವಂಥವನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರು ಈ ಸಂದೇಶವನ್ನು ತರಲಿಕ್ಕೆ ಬಹಳ ಪ್ರಾಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ, ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ, ದೇವರು ಆರಿಸ್ಕೊಂಡಿರೋಂಥ ಮಕ್ಕಳ ಜೀವಿತದಲ್ಲಿ ಈ ಸ್ವನೀತಿ ಅಂತಕ್ಕಂಥದ್ದು ಎಷ್ಟು ಪ್ರಮಾದ ತರ್ತದಪ್ಪ ಅಂತಂದರೆ, ಇವತ್ತು ವಿಶ್ವಾಸಿ ಮಕ್ಕಳು, ದೇವರ ಮಕ್ಕಳು, ಪರಿಶುದ್ಧರು ಇವತ್ತು ಸ್ವನೀತಿಯ ಮೇಲೆ ಆಧಾರಗೊಂಡು ಅವರು ಜೀವನ ಮಾಡಿದ್ರಪ್ಪ ಅಂದರೆ, ಅವರು ಬದುಕು ಮಾಡಿದ್ರಪ್ಪ ಅಂದರೆ, ಅವರ ಪ್ರವರ್ತನೆಗಳಲ್ಲಿ ಮುಂದೆ ಹೋದ್ರಪ್ಪ ಅಂತಂದರೆ ಅವ್ರ ಜೀವಿತದಲ್ಲಿ ಎಷ್ಟೊಂದು ನಷ್ಟ ಬರ್ತದೆ ಎಂಬುದಾಗಿ ದೇವರು ಇವತ್ತು ನಮ್ಮ ಜೊತೆ ಆತನು ಮಾತಾಡುವಂಥವನಾಗಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇವತ್ತು ದೇವರು ಯಾವತ್ತೂ ಕೂಡ ತಾನು ಆರಿಸ್ಕೊಂಡಿರುವಂಥ ಮಕ್ಕಳು ಅವರೆಲ್ಲರೂ ಕೂಡ ದೇವರ ನೀತಿಯ ಮೇಲೆ ಆಧಾರಗೊಂಡಿರಬೇಕು. ದೇವರು ನೀತಿವಂತನಾಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ, ಆತನು ನೀತಿಯ ಸೂರ್ಯನಾಗಿದ್ದಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವಿನೀತಿಯಲ್ಲಿ ಬದುಕುವಂಥ ನಾವು, ದುರ್ನೀತಿಯಲ್ಲಿ ಬದುಕುವಂಥ ನಾವು, ನೀತಿಹೀನರಾಗಿ ಬದುಕುವಂಥ ನಾವೆಲ್ಲರೂ ಕೂಡ ನಾವು ದೇವರಿಂದ ಆಶೀರ್ವಾದಕ್ಕೆ ಯೋಗ್ಯರಲ್ಲ. ಆ ದೇವರಿಂದ ಆಶೀರ್ವಾದಗಳನ್ನು ನಾವು ಅವಿನೀತಿಯಲ್ಲಿರುವಂಥವ್ರು, ದುರ್ನೀತಿಯಲ್ಲಿಂದಂಥವ್ರು ನಾವು ಹೊಂದಿಕೊಳ್ಬೇಕಪ್ಪ ಅಂದರೆ ನಾವೊಂದು ಕೆಲಸ ಮಾಡಬೇಕು. ರಕ್ಷಣೆ ಹೊಂದಿದ ಮೇಲೆ ನಾವು ದೇವರ ನೀತಿಯ ಮೇಲೆ ಆಧಾರಗೊಂಡು ನಾವೆಲ್ಲರೂ ಜೀವಿಸ್ಬೇಕಂತೇಳಿ. ನನ್ನ ಭಾಷೆ ಅರ್ಥ ಆಗ್ಲತ್ತದ್ರಿ? ದೇವರ ನೀತಿ ಮೇಲೆ ನಾವೆಲ್ಲರೂ ಕೂಡ ಆಧಾರಕೊಂಡು ಜೀವಿಸಬೇಕು. ಆದರೆ ನಾವು ಸ್ವನೀತಿಯ ಮೇಲೆ ಆಧಾರಗೊಳ್ಳಬಾರ್ದು. ಸ್ವನೀತಿ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಕೆಲಸ ಮಾಡಬಾರ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಸಂದೇಶ ಭಾಳ ಸರಳವಾಗಿದೆ. ಸ್ವನೀತಿಯ ಮೇಲೆ ಆಧಾರಗೊಂಡು ಒಬ್ಬ ವಿಶ್ವಾಸಿ ಜೀವಿಸಿದನಪ್ಪ ಅಂತಂದರೆ, ಸ್ವನೀತಿಯ ಮೇಲೆ ಆಧಾರಗೊಂಡು ಒಬ್ಬ ದೇವರ ಮಗನು, ದೇವರ ಮಗಳು ತನ್ನ ಜೀವಿತವಾದ ಪ್ರಯಾಣವನ್ನು ಸಾಗಿಸ್ತಾ ಇದ್ದಾಳಪ್ಪ ಅಂದರೆ ಅದು ಭಾಳಷ್ಟು ಪ್ರಮಾದ ತರ್ತದೆ. ಒಂದು ವೇಳೆ ಯಾರೇ ದೇವರ ಮಕ್ಕಳು, ಯಾರೇ ದೇವರು ಆರಿಸ್ಕೊಂಡಂಥವ್ರು ಅವ್ರ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ಈ ಲೋಕದಲ್ಲಿ ದೇವರಿಗಾಗಿ ಜೀವಿಸುವಂಥ ಸಂದರ್ಭದಲ್ಲಿ, ದೇವರಿಗಾಗಿ ಬದುಕುವಂಥ ಸಂದರ್ಭದಲ್ಲಿ ಸ್ವನೀತಿಯನ್ನು ಆಶ್ರಯಿಸಿಕೊಂಡು ಒಂದು ವೇಳೆ ಬದುಕ್ತಾ ಇದ್ರಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಕೊಟ್ಟಂಥ ಜ್ಞಾನದಿಂದ, ದೇವರು ಕೊಟ್ಟಂಥ ಆಲೋಚನೆಯಿಂದ ಸ್ವನೀತಿಯ ಮೇಲೆ ಆಧಾರಗೊಂಡು ಜೀವಿಸುವಂಥವರಿಗೆ ಆಶೀರ್ವಾದಕ್ಕೆ ಮತ್ತು ಪರಲೋಕಕ್ಕೆ, ಆ ಸ್ವರ್ಗಕ್ಕೆ 3 ಆಟಂಕಗಳು ನಮ್ಮ ಜೀವಿತದಲ್ಲೇ ಬರ್ತಾವೆ ಅಂತೇಳಿ. ಹಲ್ಲೆಲೂಯಾ. ಸ್ವನೀತಿ ಮೇಲೆ ಆಧಾರಗೊಂಡು ನಾವು ಬದುಕ್ತಾ ಇದ್ದೇವಪ್ಪ ಅಂತಂದರೆ, ಸ್ವನೀತಿಯನ್ನು ನಾವು ಅನುಸರಿಸ್ತಾ ಇದ್ದೇವಪ್ಪ ಅಂತಂದರೆ, ನಾವೇ ನೀತಿವಂತರು ಎಂಬುದಾಗಿ ನಾವು ಅಂದ್ಕೊಂಡು ಈ ಲೋಕದಲ್ಲಿ ಭಕ್ತಿ ಜೀವಿತ ನಾವು ಜೀವಿಸ್ತಾ ಇದ್ದೇವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು 3 ಪ್ರಮಾದಗಳು, 3 ನಷ್ಟಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ. ನಂಬರ್ 1, ಮೊಟ್ಟ ಮೊದಲದಾಗಿ ವಿಶ್ವಾಸಿ ಮಕ್ಕಳು, ದೇವ್ರ ಮಕ್ಕಳು ಸ್ವನೀತಿಯ ಮೇಲೆ ಆಧಾರಗೊಂಡು ಒಂದು ವೇಳೆ ಜೀವಿಸಿದ್ರಪ್ಪ ಅಂತಂದರೆ, ತಾವೇ ನೀತಿವಂತರು ಎಂಬುದಾಗಿ ಅನ್ಕೊಂಡ್ರಪ್ಪ ಅಂತಂದರೆ ಏನಾಗ್ತದ, ಏನು ಸಂಭವಿಸ್ತದ? ನಂಬರ್ 1 ಪ್ರಮಾದ ಏನು, ನಷ್ಟ ಏನು, ಆಶೀರ್ವಾದ ಏನನ್ನು ಕಳ್ಕೊಳ್ತಾರೆ ಎಂಬುದಾಗಿ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಂಬರ್ 1, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 11ನೇ ವಚನ ಯಾರಾದರೂ ದಯಮಾಡಿ ಓದಿ ನನಗೆ ಸಹಾಯ ಮಾಡ್ತೀರಾ?
ಲೂಕ 18ನೇ ಅಧ್ಯಾಯ 11ನೇ ವಚನ, ಬೇಗನೆ ಓದ್ರಿ. ನಮ್ಮ ಜೀವಿತದಲ್ಲಿ ನೀತಿವಂತರಾಗಿದ್ದರೂ ಕೂಡ, ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ರೂ ಕೂಡ, ಇವತ್ತು ನಾವು ದೇವರ ನೀತಿಯ ಮೇಲೆ ಆಧಾರಗೊಂಡು ಜೀವಿಸದೆ ನಾವು ಸ್ವನೀತಿಯ ಮೇಲೆ ಆಧಾರಗೊಂಡು ನಮ್ಮ ವಿಶ್ವಾಸದ ಯಾತ್ರೆಯನ್ನು ನಾವು ಸಾಗಿಸ್ತಾ ಇದ್ದೇವಪ್ಪ ಅಂತಂದ್ರೆ ನಮ್ಮ ಜೀವಿತದಲ್ಲಿ ಬರುವಂಥ 3 ಪ್ರಮಾದಗಳಲ್ಲಿ ಮೊಟ್ಟ ಮೊದಲನೇ ನಷ್ಟ ಏನೆಂಬುದಾಗಿ ಲೂಕ 18:11 ಯಾರಾದರೂ ಓದಿ. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ, ಫರಿಸಾಯನು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ, ತನ್ನೊಳಗೆ ದೇವರೇ ದೇವರೇ, ಸುಳ್ಳುಕೊಳ್ಳುವರು, ಅನ್ಯಾಯಗಾರರು, ಸುಳ್ಳುಕೊಳ್ಳುವವರು, ಅನ್ಯಾಯ ಮಾಡುವವರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸಿರುವಂತ ಎಲ್ಲದರಲ್ಲಿಯೂ 10ರಲ್ಲಿ ಪಾಲು ಕೊಡುತ್ತೇನೆ ಅಂದುಕೊಂಡನು. 10ರಲ್ಲಿ ಒಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ಸಾಕಮ್ಮ ಇಷ್ಟೇ. ಎಲ್ಲರಿಗೂ ಈ ವಾಕ್ಯ ಅರ್ಥ ಆಯ್ತು ಅನ್ಕೊಳ್ತೀನಿ. ನಾನು ಇದನ್ನು ವಿವರಣೆ ಮಾಡೋದು ಬೇಕಾಗಿಲ್ಲ. ನಾವು ನೋಡ್ತೇವೆ ಇಲ್ಲಿ ನಾವು ಓದಿರುವಂಥ ವೇದ ಭಾಗದಲ್ಲಿ ವಿಶ್ವಾಸಿ ಮಕ್ಕಳಿಗೆ, ದೇವ್ರ ಮಕ್ಕಳಿಗೆ ಒಂದು ವೇಳೆ ಈ ಭಕ್ತಿ ಅಂತಕ್ಕಂಥದ್ದು ಓವರ್ಫ್ಲೋ ಆಯ್ತಪ್ಪ ಅಂತಂದರೆ, ಈ ಭಕ್ತಿ ಅಂತಕ್ಕಂಥದ್ದು ಹೆಚ್ಚಾಯ್ತಪ್ಪ ಅಂತಂದರೆ, ಸ್ವನೀತಿಯ ಮೇಲೆ ನಾವು ಆಧಾರಗೊಂಡೇವಪ್ಪ ಅಂತಂದರೆ, ನನಗೂ ನಿನಗೂ ಜರುಗುವಂಥ ಪ್ರಮಾದ ಏನಪ್ಪ ಅಂದರೆ, ನಿಂತು ಹೇಳುವಂಥ ನಾನಾಗಲಿ, ಕುಂತು ಕೇಳುವಂಥ ನೀವಾಗಲಿ, ನಮ್ಮ ಯಾರಲ್ಲಿ ಕೂಡ ಈ ರೀತಿಯಾದಂಥ ಭಕ್ತಿ ಉಕ್ಕಿ ಹರಿತಾ ಇತ್ತಪ್ಪ ಅಂತಂದರೆ, ನಾವೇ ಪರಿಶುದ್ಧರು, ನಾವೇ ನೀತಿವಂತರು, ನಾವೇ ಯೋಗ್ಯರು, ನಾವೇ ಶ್ರೇಷ್ಠರು ಅಂಥೇಳಿ ನಮ್ಮಷ್ಟಕ್ಕೆ ನಾವೇ ಒಂದು ವೇಳೆ ತೀರ್ಪು ಮಾಡಿಕೊಂಡು, ನಾವೇ ಜಡ್ಜ್ ಮಾಡಿಕೊಂಡು, ನಾವೇ ಶ್ರೇಷ್ಠರು ಅಂದ್ಕೊಂಡು ನಾವು ಒಂದು ವೇಳೆ ವಿಶ್ವಾಸ ಜೀವಿತದಲ್ಲಿ ಮುಂದೆ ಹೋಗ್ತಾ ಇದ್ದೇವಪ್ಪ ಅಂತಂದರೆ, ನನ್ನ ಪ್ರೀತಿದ್ರ ಮಕ್ಕಳೇ, ಈಗ ತಾನೇ ನಾವು ಓದಿದ್ವಿ ಲೂಕನ್ ಬರೆಸುವ ವಾರ್ತೆ 18ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ. ವ್ಯಕ್ತಿ ಹೇಳ್ತಾ ಇದ್ದೇನೆ, ಪರಿಶಾನ್ ಹೇಳ್ತಾ ಇದ್ದೇನೆ, ಸ್ವಾಮಿ ನಾನು ಉಳಿದವರಂತೆ ಅಲ್ಲ, ಅವರು ಸುಲುಕೊಳ್ಳುವವರು, ಅವರು ಕಳ್ಳತನ ಮಾಡುವವರು, ಅವರು ವ್ಯಭಿಚಾರ ಮಾಡುವವರು, ಅವರು ಹಾದರ ಮಾಡುವವರು ಅವರಿದಾರ, ಅವ್ರಾಗ ನಾನಿಲ್ಲ ಸ್ವಾಮಿ ಎಂಬುದಾಗಿ ಈತನು ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು ಅಂದ್ರೆ ಈತನ ಭಕ್ತಿ ಹೆಚ್ಚಾಗದ, ಭಕ್ತಿ ಓವರ್ಫ್ಲೋ ಆಗಿದೆ. ಒಂದು ಭಕ್ತಿ ಓವರ್ಫ್ಲೋ ಆಗಿ ಹರಿದು ಏನಾಗ್ಲತ್ತಂದ್ರೆ ನೋಡ್ರಿ, ಅಲ್ಲಿ ಆತನ ಹೇಳ್ತಾ ಇದ್ದಾನೆ, ಸ್ವಾಮಿ ಎಲ್ಲರೂ ವಾರಕ್ಕೆ ಒಂದೇ ಸಲ ಉಪವಾಸ ಮಾಡ್ತಾರೆ, ನಾವು ವಾರದಾಗ ಏನು ಮಾಡ್ಲತ್ತೀನಿ 2 ಸಲ ಉಪವಾಸ ಮಾಡ್ಲತ್ತೀನಿ. ಒಬ್ಬೊಬ್ಬರು ದಶಮಾಂಶ ಕೊಡ್ತಾರೆ, ಒಬ್ಬೊಬ್ಬರು ಕೊಡಲ್ಲ. ಒಬ್ಬೊಬ್ಬರು ಕಾಣಿಕೆ ಕೊಡ್ತಾರೆ, ಒಬ್ಬೊಬ್ಬರು ಕೊಡಲ್ಲ. ನಾನು ಮಾತ್ರ ತಪ್ಪಲಾರ್ದಂಗೆ ಏನು ಮಾಡ್ತಾ ಇದ್ದೀನಿ, ದಶಮಾಂಶ ಏನು ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಅಂದ್ರೆ ಅವ್ರಂಗೆ ನಾನು ವ್ಯಭಿಚಾರ ಮಾಡ್ತಾ ಇಲ್ಲ, ಅವ್ರಂಗೆ ನಾನು ಕಳ್ಳತನ ಮಾಡ್ತಾ ಇಲ್ಲ, ಅವ್ರಂಗೆ ನಾನು ಅಶುದ್ಧನಾಗಿ ಜೀವಿಸ್ತಾ ಇಲ್ಲ. ಇವತ್ತು ನಾನು ಅವರು ಒಂದೇ ಸಲ ಮಾಡ್ತಾರೆ, ನಾನು 2 ಸಲ ವಾರದಾಗ ಉಪವಾಸ ಮಾಡ್ತೀನಿ. ನಾನೇನದಪ್ಪ ಅಂತಂದರೆ, ನಾನು ದುಡಿದ್ರೆ ಕರೆಕ್ಟ್ ತಂದು ನಿನಗೆ ಲೆಕ್ಕ ಒಪ್ಪಿಸ್ತೀನಿ, ಫೈನಾನ್ಸ್ನಲ್ಲಿ ಏನೂ ನಿನಗೆ ಮೋಸ ಮಾಡಲ್ಲ, ನಾನು ಕರೆಕ್ಟ್ ಕಾಣಿಕೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದೀನಿ. ಒಳ್ಳೇದೇ, ಅದು ಒಳ್ಳೆ ನೀತಿವಂತನಾಗಿ ಜೀವಿಸ್ತಾ ಇದ್ದಾನೆ ಈ ಪರಿಸಾಯನು. ದೇವರು ಹೇಳುವಂಥ ಆಜ್ಞೆಗಳಿಗೆ ಅನುಸಾರವಾಗಿ ಡಬಲ್ ಮಾಡ್ತಾ ಇದ್ದಾನೆ ಆತನು. ಬಟ್ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಈ ನೀತಿ, ದೇವರ ನೀತಿಯನ್ನು ಹೊಂದಿಕೊಂಡಂಥ ಈತನು ಏನಾಗಿದೆಯಪ್ಪ ಅಂತಂದರೆ, ಆ ದೇವರ ನೀತಿ ಹೋಗಿ ಅವನಲ್ಲಿ ಸ್ವನೀತಿ ಬಂದ್ಬಿಟ್ಟಿದೆ. ಆತನಲ್ಲಿ ಏನು ಬಂದದ, ಅವನ ಬಳಿ ಸ್ವನೀತಿ ಬಂದ್ಬಿಟ್ಟದ ಅವನಿಗೆ. ಯಾವಾಗ ದೇವ್ರ ನೀತಿ ಅವನ ಬಳಿ ಒಂದು ವೇಳೆ ಇತ್ತಪ್ಪ ಅಂತಂದರೆ, ಇನ್ನೊಬ್ಬ ಅನಲ್ಲಿ ಪಾಪಿಷ್ಟ ಅವನ ಪಕ್ಕದಾಗೆ ಅವ ಏನು ಮಾಡ್ಲತ್ತನ, ಆಕಾಶದ ಕಡೆಗೆ ನೋಡ್ಲಕ್ಕೂ ಅವನ ಧೈರ್ಯ ಆಗ್ಲಾರ್ದೆ, ಆ ಕಣ್ಣುಗಳು ಕೂಡ ನೋಡ್ಲಕ್ಕ ಅವನ ಬಳಿ ಶಕ್ತಿ ಇರಲಾರ್ದೆ, ಅವನು ತಲೆ ತೆಳಗಾಗಿ ದೇವರಿಗೆ ಪಶ್ಚಾತ್ತಾಪ ಮಾಡ್ಲತ್ತನವ. ಆದರೆ ಇವನ ಬಳಿ ಎಷ್ಟು ಧೈರ್ಯ ಬಂದದ, ಇವನಿಗೆ ಬಳಿ ಧೈರ್ಯ ಬರ್ಲಿಕ್ಕೆ ಕಾರಣ ಏನು, ಎಲ್ಲ ಡಬಲ್ ಮಾಡ್ಲತ್ತಾನ. ಏನು ಮಾಡ್ಲತ್ತಾನ, ವಾರದಾಗ 1 ಸಲ ಅಂದರೆ 2 ಸಲ ಉಪವಾಸ ಮಾಡ್ಲತ್ತಾನ, ಕಾಣಿಕೆ ತಪ್ಪಲಾರ್ದಂಗೆ ಕೊಡ್ಲತ್ತಾನ. ಮತ್ತು ಅವು ಯಾವ ಕೆಟ್ಟ ಕೆಲಸ ಏನಾಗ್ಯದ ಇವ ಮಾಡಲ್ಲ, ಅವ್ರು ಮಾಡ್ಲತ್ತಾರ, ಇವ ಏನು ಮಾಡೋಣ ಮಾಡಲ್ಲಾಗ್ಯಾನ. ಅಂದ್ರೆ ಇವನ ಬಳಿ ಕಾನ್ಫಿಡೆಂಟ್ ಏನು ಹೆಚ್ಚಿಗಾಗ್ಯದ, ಇವನ್ ನೀತಿನೇ ಹೆಚ್ಚಿ ಕಾನ್ಫಿಡೆಂಟ್ ಆಗಿದೆ ಅಷ್ಟೇ. ಇವನ ಬಳಿ ದೇವ್ರ ನೀತಿ ಏನು ಕೆಲಸ ಮಾಡ್ತಾ ಇಲ್ಲ, ದೇವರ ಕೃಪೆ ಏನು ಕೆಲಸ ಮಾಡ್ತಾ ಇಲ್ಲ ಇವನ ಬಳಿ, ದೇವ್ರ ದಯ ಏನು ಕೆಲಸ ಮಾಡ್ತಾ ಇಲ್ಲ ಈತನ ಬಳಿ ಏನು ಕೆಲಸ ಮಾಡುತ್ತೆ ಅಂದರೆ ಸ್ವನೀತಿ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ. ನಾನು ಪ್ರತಿಯೊಂದು ಮಾತಿಗೆ ಹೇಳ್ತಾ ಇದ್ದೇನೆ, ಸ್ವಾಮಿ ಅವರಂಗಲ್ಲ, ಸ್ವಾಮಿ ಅವಳಂಗಲ್ಲ, ಸ್ವಾಮಿ ಅವನಂಗಲ್ಲ, ಸ್ವಾಮಿ ಇವರಂಗಲ್ಲ, ಸ್ವಾಮಿ ಅವರಂಗಲ್ಲ, ಸ್ವಾಮಿ ನಾನೇ ಬೇರೆ. ಒಳ್ಳೆಯದೇ, ನೀನು ನೀತಿವಂತನಾಗಿದ್ದಿ, ನೀನು ಭಕ್ತಿವಂತನಾಗಿದ್ದಿ, ಧರ್ಮಶಾಸ್ತ್ರ ಆಜ್ಞೆಗಳನ್ನು ಕೈಕೊಳ್ತಾ ಇದ್ದಿ, ಒಳ್ಳೆಯದೇ ಅದು. ಆದರೆ ಆ ಒಳ್ಳೆಯದು ಮಾಡುವಂಥ ಸಂದರ್ಭದಲ್ಲಿ, ಒಳ್ಳೆಯವರಾಗಿ ಬದುಕುವಂಥ ಸಂದರ್ಭದಲ್ಲಿ, ಈ ಧಾರ್ಮಿಕ ಭಕ್ತಿ ಮಾಡುವಂಥ ಸಂದರ್ಭದಲ್ಲಿ ಇತರರನ್ನು ನಿನಗೆ ಕಿಂಚಪಡಿಸ್ತಿ ನೋಡು, ಅಲ್ಲಿ ನಿನಗೆ ಸಮಸ್ಯೆ ಬರ್ತದೆ.
ನೀನು ಮಾಡುವಂಥ ಎಲ್ಲ ಧರ್ಮ ಕಾರ್ಯಗಳು ಹೊಲಸು ಚಿಂದಿ ಬಟ್ಟೆಗೆ ಸಮಾನವಾಗಿ ಹೋಗ್ತಾವೆ ಅಂತೇಳಿರಿ. ಯಾವಾಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇದರ ಪ್ರಮಾದ ಏನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ವಿಶ್ವಾಸಿ ಮಕ್ಕಳಿಗೆ, ದೇವ್ರ ಮಕ್ಕಳಿಗೆ ದೇವ್ರ ನೀತಿ ಮೇಲೆ ಬದುಕೋದು ಬಿಟ್ಟು ಸ್ವನೀತಿ ಮೇಲೆ ಆಧಾರಗೊಂಡು ಬದುಕಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾರಲ್ರಿ, ನಾವೇ ಕರೆಕ್ಟ್, ನಾವೇ ಶ್ರೇಷ್ಠ ಅಂತೇಳಿ ಯಾವಾಗ ಬದುಕಲಿಕ್ಕೆ ಪ್ರಾರಂಭ ಮಾಡ್ತಾರಲ್ರಿ, ಅವಾಗಿನ ಪ್ರಮಾದ ಏನಪ್ಪ ಅಂತಂದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೊಡ್ಡ ನಷ್ಟ ಏನಪ್ಪ ಅಂತಂದರೆ, ಇದು ಏನು ಕೆಲಸ ಮಾಡ್ತದಪ್ಪ ಅಂದರೆ, ನಮ್ಮಲ್ಲಿರುವಂಥ ತಪ್ಪುಗಳು ಪಾಪಗಳು ನಾವು ನೋಡದಂತೆ ನಮ್ಮ ಕಣ್ಣನ್ನು ಕುರುಡಾಗಿ ಮಾಡ್ತದೆ ಅಂತೇಳಿ. ಅಲ್ಲೆಲ್ಲೂಯ್ಯ. ನಮ್ಮ ತಪ್ಪುಗಳು ನಮ್ಮ ಪಾಪಗಳು ನಮಗೆ ಆಲೋಚನೆ ಬರಲಾರ್ದಂಗೆ ಮಾಡಿಬಿಡ್ತದೆ ಇದು ಭಕ್ತಿ. ಐ ಮೇ ರೈಟ್? ಕರೆಕ್ಟ್. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಭಕ್ತಿವಂತರಾಗಿರೋದು ಒಳ್ಳೆಯದೇ, ದೇವರ ಆಜ್ಞೆಗಳನ್ಸರ್ ಜೀವಿಸೋದು ಒಳ್ಳೆಯದೇ. ಬಟ್ ಅದ್ರ ಜೊತೆಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ, ಸ್ವನೀತಿಯ ಮೇಲೆ ಆಧಾರಗೊಂಡೇವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನಾಗ್ತಂದರೆ, ನಮ್ಮ ತಪ್ಪುಗಳು ನಮಗೆ ಕಾಣಲಾರದಷ್ಟು ಮಬ್ಬಾಗಿ ಹೋಗ್ತೀವಿ ನಾವು. ಅಂತಾರಲ್ಲ, ಹಿಂಗೆ ತೋರಿಸಿದ್ರೆ ಒಬ್ಬರು ಅಂತಾರೋಡು, ಅವ ನನಗೆ ಒಂದೇ ತೋರ್ಸನ, ಅವನ ಕಡೆಗೆ ಎಸು ಬಳ್ಳವ ಗೊತ್ತವೇನು? ಈಗ ನಾನು ನಿಮಗೆ ಒಂದೇ ತೋರಿಸ್ತೀನಿ, ನನ್ನ ಕಡೆ ಎಸವ ಮೂರ್ನಾಲ್ಕವ ನನ್ನ ಕಡೆಗೆ, ಆದರೆ ಆ ಕಡೆ ಎಸದ ಒಂದೇ ಅದ. ಹಂಗೆ ಅಂತಾರಲ್ಲ, ಹಾಗೆ ಅದು ಎಕ್ಸಾಕ್ಟ್ ಕರೆಕ್ಟ್ ಅದದು. ನಾವು ಯಾವಾಗ ಇನ್ನೊಬ್ರಿಗೆ ಬ್ಲೇಮ್ ಮಾಡ್ಲಿಕ್ಕೆ ಹೋಗ್ತೀವಿ, ಇನ್ನೊಬ್ರಿಗೆ ತಪ್ಪು ಎಣಿಸ್ಲಿಕ್ಕೆ ಹೋಗ್ತೀವಿ, ಇನ್ನೊಬ್ರಿಗೆ ಹಿಂಗಂತ ಜಡ್ಜ್ ಮಾಡ್ಲಿಕ್ಕೆ ಹೋಗ್ತೀವಿ, ಅವಾಗ ಏನಾಗ್ತದಪ್ಪ ಅಂದರೆ, ನಮ್ಮ ತಪ್ಪುಗಳು ನಮಗೆ ನೆನಪೇ ಬರೋಂಗಿಲ್ಲ. ನಾವು ಏನು ಮಾಡ್ಲತ್ತೀವಿ, ಯಾವ ಸ್ಥಿತಿದಾಗ ಇದ್ದೀವಿ, ಹೆಂಗೆ ನಮ್ಮ ಆತ್ಮೀಯ ಜೀವಿತದ ಹೆಂಗೆ ನಮ್ಮ ಮಟ್ಟ ಅದ ಅನ್ನೋದು ಗೊತ್ತೇ ಆಗಿಲ್ಲ ನಮಗೆ. ಭಾಳ ನಾವು ಭಕ್ತಿದಾಗ ಮಬ್ಬ ಹೋಗ್ತೀವಿ. ನನ್ನ ಪ್ರೀತಿಯವ್ರ ಮಕ್ಕಳೇ, ನನ್ನ ಪ್ರೀತಿಯವ್ರ ಮಕ್ಕಳೇ, ಆ ರೀತಿಗೆ ನಮ್ಮ ವಿಶ್ವಾಸ ಜೀವಿತದಲ್ಲಿ ಇರಬಾರ್ದು. ಒಂದು ಸಲ ನಾನು ಚರ್ಚಲ್ಲಿ ಆ್ಯನಿವರ್ಸರಿ ಇದೆ, ಭಾಳ ಅದ್ಭುತವಾಗಿ ಎಲ್ಲರೂ ಚರ್ಚ್ ಆ್ಯನಿವರ್ಸರಿಲಿ ಸಂತೋಷ ಪಡ್ತಾ ಇದ್ದಾರೆ. ಇನ್ನೇನು ಪ್ರಾರ್ಥನೆ ಕೂಡಿಕೆ ಪ್ರಾರಂಭ ಆಗಿದೆ. ಒಬ್ಬ ಸಿಸ್ಟ್ರು ಆಗ್ತಾನೆ ಬಂದರು. ನಾನು ಬ್ರದರ್ ಕೇಳಿದೆ, ಕೂಡಿಕೆನೇ ಮುಗೀತು, ಸಿಸ್ಟ್ರು ಯಾಕೆ ಬರಲಿಲ್ಲ ಬ್ರದರ್ ಅಂತ ಕೇಳಿದೆ ನಾನು. ಅವಾಗ ಅವ್ರು ಹೇಳಿದ್ರು, ಬ್ರದರ್ ಅವರು ಸ್ಟಾರ್ಟಿಂಗ್ ಬಂದರೆ ಬರ್ತಾರೆ, ಅವರು ಮಧ್ಯದಾಗ ಬರಂಗಿಲ್ಲ ಎಂಬುದಾಗಿ ಅವ್ರು ಹೇಳಿದ್ರು. ಅವ್ರು ಪ್ರಾರಂಭದಾಗ ಬಂದ್ರಂದರೆ ಅವ್ರು ಬರ್ತಾರೆ, ಆಮೇಲೆ ಮಧ್ಯದಾಗ ಅವ್ರು ಬರಂಗಿಲ್ಲ ಎಂಬುದಾಗಿ ಹೇಳಿದ್ರು. ನನ್ನ ಪ್ರೀತಿದವ್ರ ಮಕ್ಕಳೇ, ಒಳ್ಳೆಯದು, ಯಾವುದೋ ಒಂದು ವಾಕ್ಯ ಆಧಾರ ಹಿಡ್ಕೊಂಡಿರ್ಬೇಕು. ಪ್ರಸಂಗಿ ಪುಸ್ತಕದ ನೋಡ್ತೀವಿ 5ನೇ ಅಧ್ಯಾಯದಲ್ಲಿ, ದೇವಾಲಯಕ್ಕೆ ಹೋಗುವಾಗ ನೀನು ಹೆಜ್ಜೆಗಳನ್ನು ಗಮನಿಸಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಆದರೆ ನಾವು ನೋಡ್ತೀವಿ, ಯಾವುದೋ ಒಂದು ವಾಕ್ಯ, ಯಾವುದೋ ಸಂದರ್ಭದಲ್ಲಿ ಬರೆದಿರುವಂಥ ವಾಕ್ಯ, ಅದನ್ನು ಆಧಾರ ಮಾಡಿಕೊಂಡು ಪರಿಶುದ್ಧರಾಗಿರುವಂಥ ನಾವು, ನೀತಿವಂತರಾಗಿರುವಂಥ ನಾವು, ದೇವರ ಯೋಜನೆಯಲ್ಲಿರುವಂಥ ನಾವೆಲ್ಲರೂ ಕೂಡ ನಾವು ಆ ರೀತಿಗೆ ಮಾಡ್ಬೇಕ್ರಿ? ನಾವು ದೇವರು ಅದಕ್ಕೆ ಒಪ್ಪುವುದಿಲ್ಲ, ಸತ್ಯವೇದ ಅದಕ್ಕೆ ಒಪ್ಪುವುದಿಲ್ಲ. ನಾವು ಕರೆಕ್ಟ್ ಟೈಮಿಗೆ ಬರಬೇಕು, ಕರೆಕ್ಟ್ ಟೈಮಿಗೆ ಹೋಗ್ಬೇಕಂದ್ರೆ ನಮ್ಮ ಸ್ವನೀತಿ ಮೇಲೆ ಆಧಾರಗೊಂಡಂಗೆ ಅದು. ನೋ 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 ಸತ್ಯವೇದ ಅದಕ್ಕೆ ಒಪ್ಪಂಗಿಲ್ಲ. ದೇವ್ರ ವಾಕ್ಯ ಏನು ಹೇಳ್ತಂದ್ರೆ, 9 ಗಂಟೆಗೆ ಬಂದ್ರು ಬಾ, 11 ಗಂಟೆಗೆ ಬಂದ್ರು ಬಾ, 3 ಗಂಟೆಗೆ ಬಂದ್ರು ಬಾ, ಕೊನೆಗೆ 5 ಗಂಟೆಗೆ ನಿನ್ನ ಕೈಲಾಗಿಲ್ಲ ಬಂದಿದಂದ್ರೆ ಏನು ಮಾಡು? ಬಾ, ಏನು ಮಾಡು? ಬಾ. ಆ ಪರಿಶುದ್ಧರ ಗುಂಪಿನಲ್ಲಿ ಹೋಗಿ ಸೇರು, ಆ ಸಂತೋಷದಲ್ಲಿ ಪಾಲ್ಗೊಳ್ಳು, ಆ ಸಂತೋಷ ನೀನು ಕೂಡ ಅನುಭವಿಸು. ಕಾರಣ ಏನಂದರೆ, ನಿನ್ನನ್ನು ನನ್ನನ್ನು ದೇವರು ಏನು ಮಾಡಿದಾನಂದರೆ, ನೀತಿವಂತರಾಗಿ ದೇವರು ನಮ್ಮನ್ನು ಮಾಡಿದಾನಂತೇಳಿ. ಹಲ್ಲೆಲೂಯಾ. ನಾವು ನಮ್ಮ ಹೃದಯದಲ್ಲಿ ಯಾವ ರೀತಿಗೆ ಇರಬೇಕಂದ್ರೆ, ಬಾಹ್ಯಾರದ ಜಂಕೆ ನೀರುಗಳನ್ನು ತೊರೆಗಳನ್ನು ಬಯಸಿ ಯಾವ ರೀತಿಗೆ ಹಪಿಸ್ತದಲ್ರಿ, ದೇವ್ರ ಸನ್ನಿಧಿಗೆ ಅಂತ ಹಪಾಪಿ ಇರ್ಬೇಕು ನಾವು. ಎಲ್ಲ ನಾವು ತಡ ಮಾಡೀನಿ, ನಾನು ಲೇಟ್ ಮಾಡೀನಿ, ನಮ್ಮ ಮಧ್ಯದಾಗ ಹೋಗಲೇಬಾರ್ದು ಅಂತಂದರೆ ನಾವೇನು ಪಾಪಿಗಳ? ದೇವ್ರು ನಮಗೆ ಹೊರ ಹಾಕ್ತಾನ? ಯಾರಿಗೋಸ್ಕರವಾಗಿ ಅವೆಲ್ಲ ಮಾತುಗಳಪ್ಪ ಅಂತಂದರೆ, ಅವ್ರ ಉದ್ದೇಶಪೂರ್ವಕ ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಅವ್ರ ಕಾಯಕನೇ ಅದೇ ಇರ್ತದೆ, ಬರೋದ ಟೈಮಿನ ಮೇಲೆ ಬರಲ್ಲ ಅವ್ರು. ಒಟ್ಟ ದೇವ್ರ ಸನ್ನಿಧಿ ಅಂದ್ರೆ ನಿರ್ಲಕ್ಷ್ಯ ಇರ್ತದ, ದೇವ್ರ ಮಂದಿರ ಅಂದ್ರೆ ನಿರ್ಲಕ್ಷ್ಯ ಇರ್ತದ, ದೇವ್ರ ಮಾತುಗಳಂದ್ರೆ ನಿರ್ಲಕ್ಷ್ಯ ಇರ್ತದ. ಅವ್ರು ಯಾವಾಗ ಮನಸ್ಸು ಬಂದಾಗ ಬರ್ತಾರೆ, ಮನಸ್ಸು ಬಂದಾಗ ಹೋಗ್ತಾರೆ. ಅಂಥವ್ರಿಗೆ ದೇವ್ರು ಕೆಲವೊಂದು ಕಠಿಣವಾದ ಮಾತುಗಳು ಬರ್ದನ್ ಸತ್ಯವೇದದಾಗ, ಹೌದಲ್ಲ? ಅಂಥವ್ರು ತಿದ್ದುಕೊಳ್ಳೋದಕ್ಕೋಸ್ಕರವಾಗಿ, ಅವ್ರಿಗೆ ಎಚ್ಚರಿಕೆಗೋಸ್ಕರ ಕೆಲವೊಂದು ದೇವರು ಕಠಿಣವಾದಂಥ ಪದಗಳನ್ನು ಉಪಯೋಗಿಸಿದಾನೆ. ಕೆಲವೊಂದು ಸಲ ದೇವ್ರ ಸೇವಕರನ್ನ ಹೇಳ್ತಾರೆ, ಉಪದೇಶ ಮಾಡ್ತಾರೆ. ಬಟ್ ಇವತ್ತು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆತನ ರಾಜ್ಯಕ್ಕೆ ವಾರಸ್ಥರಾಗಿರುವಂಥ ನಾವೆಲ್ಲರೂ ಕೂಡ, ಆ ನಂಬಿಕೆ ಹೆಜ್ಜೆ ಇಡುವಂಥ ನಾವೆಲ್ಲರೂ ಕೂಡ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಯಾವತ್ತೂ ಕೂಡ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಸ್ವನೀತಿಯ ಮೇಲೆ ಆಧಾರಗೊಂಡು ನಾವು ಏನು ಮಾಡಬಾರ್ದಂದ್ರೆ, ನಮ್ಮ ಜೀವಿತದಲ್ಲಿ ಪ್ರಯಾಣವನ್ನು ಮುಂದುವರಿಸಬಾರ್ದು ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಪ್ರೀತಿಯ ಸಹೋದರನೇ, ಪ್ರೀತಿಯ ಸಹೋದರಿ, ನಾವು ನೋಡ್ತೇವೆ ಇವತ್ತು ಜ್ಞಾನೋಕ್ತಿ 30:12 ಪ್ರಕಾರವಾಗಿ ಸ್ವನೀತಿಯ ಮೇಲೆ ಒಂದು ವೇಳೆ ನಾವು ಆಧಾರಗೊಂಡೇವಪ್ಪ ಅಂತಂದರೆ, ನಾವು ಸ್ವನೀತಿಯ ಮೇಲೆ ಬದುಕ್ತಾ ಇದ್ದೀವಪ್ಪ ಅಂತಂದರೆ, ನಾವು ನೋಡ್ತೇವೆ 3 ಪ್ರಮಾದಗಳಲ್ಲಿ ಮೊದಲನೇ ಪ್ರಮಾದ ಯಾವುದಪ್ಪ ಅಂದರೆ, ಮೊದಲನೇ ನಷ್ಟ ಯಾವುದಪ್ಪ ಅಂತಂದರೆ, ನಮ್ಮ ತಪ್ಪುಗಳು ನಮ್ಮ ಕಣ್ಣಿಗೆ ಕಾಣದಂತೆ ಸೈತಾನ ನಮಗೆ ವಂಚನೆ ಮಾಡ್ತಾನೆ ಅಂತೇಳಿ. ಅದಕ್ಕೋಸ್ಕರ ಈ ಜಾಗ್ರತೆ ವಹಿಸ್ಬೇಕು ನಾವೆಲ್ಲರೂ ಕೂಡ. ನಮ್ಮ ಜೀವಿತದಲ್ಲಿ ಏನೇ ಇರಲಿ, ಸಂದರ್ಭ ಏನೇ ಇರಲಿ, ಸ್ಥಿತಿಗತಿ ಏನೇ ಇರಲಿ,
ಪರಿಸ್ಥಿತಿ ಏನೇ ಇರಲಿ, ಇವತ್ತು ನಾವೆಲ್ಲರೂ ಕೂಡ ನಾವು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ, ದೇವರ ನೀತಿಯ ಮೇಲೆ ಆಧಾರಗೊಂಡು ಯಾವ ಸ್ಥಿತಿಯಲ್ಲಿದ್ದೀವೋ ಅದೇ ಸ್ಥಿತಿಯಲ್ಲಿ ನಾವು ಬರ್ಬೇಕ್ರಿ ದೇವ್ರ ಸನ್ನಿಧಿಗೆ. ದೇವ್ರು ನಂಬಿದವರು ತಪ್ಪು ಮಾಡಂಗಿಲ್ಲ ಅಂತಲ್ಲ, ಮಾಡಂಗಿಲ್ಲೇನ್ರಿ? ಮಾಡಲ್ಲ? ಮಾಡಲ್ಲ? ಕರೆಕ್ಟ್ ಯಾರು ದೇವ್ರಂಗಿರ್ಲಿಕ್ಕಾಗಲ್ಲ. ಯಾಕಂದರೆ ದೇವ್ರ ವಾಕ್ಯದ ಹೇಳ್ತದ, ನಾವಿಷ್ಟು ಕರೆಕ್ಟ್ ಇದ್ದೀವಿ, ನಾವು ಇದೇ ಪಾಲನೆ ಮಾಡ್ಬೇಕು ಅಂದೇವಂತಂದ್ರೆ ದೇವ್ರಂತನ ನೀತಿವಂತನಿಲ್ಲ, ಒಬ್ಬನೂ ಇಲ್ಲ ಅಂತ ಹೇಳ್ತಾನೆ. ದೇವ್ರ ವಾಕ್ಯನ ನಮಗೇನು ಮಾಡ್ತದೆ? ಜಡ್ಜ್ ಮಾಡ್ತದೆ. ನಾವೇನೋ ನೀತಿವಂತರೇಳಿ ತೋರಿಸ್ಲಿಕ್ಕೆ ಹೋಗ್ತೀವಿ, ನಾವೇನೋ ನೀತಿವಂತರು ಭಕ್ತಿವಂತರೇಳಿ ತೋರಿಸ್ಲಿಕ್ಕೆ ಹೋಗ್ತೀವಿ, ಆದರೆ ದೇವ್ರೇನಂತನ ನಮಗೆ ಪ್ರೂವ್ ಮಾಡ್ಬಾರ್ದು. ನೀತಿವಂತನಿಲ್ಲ, ಒಬ್ಬನೇ ಇಲ್ಲ ಎಂಬುದಾಗಿ ದೇವ್ರು ಹೇಳ್ತಾನೆ. ಅದಕ್ಕೋಸ್ಕರ ಒಬ್ಬನೂ ನೀತಿವಂತ ಇಲ್ಲ ಅಂತಂದ ಮೇಲೆ ಕ್ರಿಸ್ತನ ನಮ್ಮನ್ನು ನೀತಿವಂತರಾಗಿ ಮಾಡಿದ ಮೇಲೆ ಆತನ ನೀತಿಯ ಮೇಲೆ ಆಧಾರಗೊಂಡು ಸ್ಥಿತಿ ಯಾವುದೇ ಇರಲಿ, ಪರಿಸ್ಥಿತಿ ಯಾವುದೇ ಇರಲಿ, ಸಂದರ್ಭ ಯಾವುದೇ ಇರಲಿ, ಏನೇ ಇರಲಿ, ಯಥಾ ಪ್ರಕಾರವಾಗಿ ನಾವು ಹೆಂಗಿದ್ದೀವಿ ಹಾಗೆ ದೇವ್ರ ಬಳಿ ಬರ್ಬೇಕಂತೇಳಿ. ಕೆಲವೊಬ್ಬರು ತಪ್ಪು ಮಾಡಿದಾಗ ಚರ್ಚಿಗೆ ಬರಲ್ಲ, ಕೆಲವೊಬ್ರು ಲೇಟ್ ಆದಾಗ ಚರ್ಚಿಗೆ ಬರೋಂಗಿಲ್ಲ, ಕೆಲವರು ಪಾಪ ಮಾಡಿದಾಗ ಚರ್ಚಿಗೆ ಬರೋಂಗಿಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಸಭೆಗೆ ಬರುವುದಿಲ್ಲ. ಆದರೆ ದೇವ್ರು ಏನು ಹೇಳ್ತಾನಪ್ಪ ಅಂದರೆ, ನೀವು ಹೆಂಗೆ ಇದ್ರೂ ಕೂಡ ಏನು ಮಾಡಬೇಕು? ನಿಮ್ಮ ಏನೇ ಇರಲಿ ನಿಮ್ಮ ಪರಿಸ್ಥಿತಿ, ನೀವು ಮಾತ್ರ ಏನು ಮಾಡಬೇಕು? ಬರಬೇಕು. ಹೆಂಗಿದ್ರೂ ಬರ್ಬೇಕು. ನಿಮ್ಮ ಸ್ಥಿತಿ ಹೆಂಗಿದ್ರು, ನಿನ್ನ ನೋಡಿ ನಿನ್ನ ಅಕ್ಕಪಕ್ಕದವ್ರು ನಿನಗೆ ಬಗ್ಗೆ ಮಾತಾಡ್ತಾ ಇರ್ಬೋದು, ಬಟ್ ದೇವ್ರು ಏನಂತ ಗೊತ್ತದ ರೀ? ಯಾವ ಸ್ಥಿತಿಯಲ್ಲಿ ನೀನು ಬಂದ್ರೂ ಕೂಡ, ಯಾವ ಸ್ಥಿತಿಯಲ್ಲಿನೂ ಕೂಡ ನೀನು ಎಂಥ ತಪ್ಪಿನಲ್ಲಿ ನೀನು ಬಂದುಕೊಂಡ್ರು ಕೂಡ, ಎಂಥ ಸ್ಥಿತಿಯಲ್ಲಿ ಬಂದುಕೊಂಡು ಕೂಡ ಮಾತಾಡೋರು ಯಾರು? ಬಲಪಡಿಸೋರು ಯಾರು? ನಿರೀಕ್ಷೆ ಹುಟ್ಟಿಸೋರು ಯಾರು? ಮನುಷ್ಯನ ಮಾತುಗಳು ಮನುಷ್ಯರನ್ನು ಗಾಯಪಡಿಸ್ತವೆ. ಆದರೆ ದೇವ್ರ ಸನ್ನಿಧಿಗೆ ಬಂದು ದೇವ್ರ ಮಾತುಗಳು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ನಾವು ದೇವ್ರ ಮಾತುಗಳನ್ನು ಕೇಳಿದಾಗ ಆ ಮಾತುಗಳಿಂದ ದೇವ್ರು ನಮಗೆ ಏನು ಮಾಡ್ತಾನೆ? ಆತ್ಮಿಕವಾದಂಥ ಬಲವನ್ನು ಕೊಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಂಬರ್ 1 ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸ್ವನೀತಿಯ ಮೇಲೆ ಆಧಾರಗೊಂಡು ಬದುಕುವಂಥವರಿಗೆ ಮೊದಲನೇ ನಷ್ಟ ಏನಪ್ಪ ಅಂದರೆ, ಸೈತಾನನು ವಂಚಿಸ್ತಾನೆ, ತಮ್ಮ ತಪ್ಪುಗಳು ತಮಗೆ ಕಾಣದಂತೆ ಮಾಡ್ತಾನೆ. ಇದು ಮೊದಲನೇ ಪ್ರಮಾದ. ನಾವು ಜಾಗ್ರತೆ ವಹಿಸೋಣ, ನಾವು ಎಚ್ಚರಿಕೆ ವಹಿಸೋಣ. ನಂಬರ್ 2, ಈ ಸ್ವನೀತಿ ನಮ್ಮ ಜೀವಿತದಲ್ಲಿ ಏನು ನಷ್ಟ ತರ್ತದೆ? ಯಾರಾದರೂ ಓದ್ತೀರಾ? ಲೂಕನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 25ನೇ ವಚನ. ಈ ಸ್ವನೀತಿ ಅಂತಕ್ಕಂಥದ್ದು ಒಬ್ಬ ವಿಶ್ವಾಸಿ ಜೀವಿತದಲ್ಲಿ, ಒಬ್ಬ ದೇವ್ರ ಮಗನ ಜೀವಿತದಲ್ಲಿ, ದೇವ್ರ ಮಗಳ ಜೀವಿತದಲ್ಲಿ, ಆಶೀರ್ವಾದಗಳಿಗೆ ವಾರಸ್ಥರಾಗಿರುವಂಥ ಇವರ ಜೀವಿತದಲ್ಲಿ ಸ್ವನೀತಿಯ ಮೇಲೆ ಬದುಕಿದ್ರಪ್ಪ ಅಂದರೆ ಅವ್ರ ಜೀವಿತದಲ್ಲಿ ನಂಬರ್ 2 ಏನು ಸಂಭವಿಸ್ತದೆ ಎಂಬುದಾಗಿ, ಯಾವ ಪ್ರಮಾದ ಬರ್ತದೆ, ಯಾವ ನಷ್ಟ ಆಗ್ತದೆ ಎಂಬುದಾಗಿ ದೇವ್ರ ವಾಕ್ಯ ಸಂಬಳಿ ಲೂಕ 15:25 ಓದಮ್ಮ. ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ, ಹತ್ತಿರಕ್ಕೆ ಬರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ ನಿನ್ನ ತಮ್ಮನು ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದಿದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಆತನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಾರದೆ ಇದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಆತ್ಮೀಯ ಬಂಧುಗಳೇ, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವು, ದೇವರ ರಾಜ್ಯಕ್ಕೆ ಆಶೀರ್ವಾದಕ್ಕೆ ವಾರಸ್ಥರಾಗಿರುವಂಥ ನಾವು, ಆಸ್ತಿ ನಮ್ಮದೇ, ಪರಲೋಕ ನಮ್ಮದೇ, ಸಿಂಹಾಸಗಳು ನಮ್ಮದೇ, ಕಿರೀಟ ನಮ್ಮದೇ, ಎಲ್ಲ ಪರಲೋಕದ ಬಹುಮಾನಗಳು ನಮ್ಮವೇ ಎಂಬುದಾಗಿ ದೇವರು ನಮ್ಮನ್ನು ಕರೆದಿರುವಂಥ ಸಂದರ್ಭದಲ್ಲಿ, ಅಷ್ಟೊಂದು ದೇವರು ಶ್ರೇಷ್ಠವಾದಂಥ ಉನ್ನತವಂಥ ಹುದ್ದೆಗೆ ಕರೆದಿರುವಂಥ ನಮಗೆ ಇವತ್ತು ನಾವು ನೋಡ್ತೇವೆ, ದೇವ್ರ ನೀತಿ ಮೇಲೆ ಆಧಾರಗೊಂಡು ಬದುಕ್ತೇವಪ್ಪ ಅಂದರೆ ಅವೆಲ್ಲ ನಾವು ಸಾಧನೆ ಮಾಡ್ಕೊಳ್ತೀವಿ. ಈ ಲೋಕದಲ್ಲಿ ಕೂಡ ಆಶೀರ್ವಾದ, ಪರಲೋಕದಲ್ಲಿಯೂ ಕೂಡ ಶ್ರೇಷ್ಠವಾದಂಥ ಆಶೀರ್ವಾದಗಳು. ಆದರೆ ನಾವು ನೋಡ್ತೀವಿ, ಸ್ವನೀತಿಯ ಮೇಲೆ ಒಂದು ವೇಳೆ ಆಧಾರಗೊಂಡು ನಾವು ಬದುಕಿದೇವಪ್ಪ ಅಂತಂದರೆ, ಸ್ವಂತ ನೀತಿಯ ಮೇಲೆ ನಾವೇ ನೀತಿವಂತರು, ನಾವೇ ಭಕ್ತರು, ನಾವೇ ಕರೆಕ್ಟು, ನಾವೇ ತೋಪು ಅಂಥೇಳಿ ಈ ಲೋಕದಲ್ಲಿ ನಾವು ಬದುಕಿದೇವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಲೂಕನ್ ಬರೆದ ಸುವಾರ್ತೆ 15ನೇ 25ನೇ ವಚನದಲ್ಲಿ ಒಬ್ಬ ತಂದೆಗೆ 2 ಮಕ್ಕಳಿರ್ತಾರೆ. ಕಿರಿ ಮಗನ ನಾವು ನೋಡ್ತೇವೆ, ತಂದೆಯಲ್ಲಿ ಆಸ್ತಿ ಪಡ್ಕೊಂಡು ದೂರ ದೇಶಕ್ಕೆ ಆಗ್ತಾನೆ, ಪಟ್ಟಿಂಗನ ಆಗ್ತಾನೆ. ಆದರೆ ದೊಡ್ಡ ಮಗನು ಮನೆಯಲ್ಲೇ ಇರ್ತಾನೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಆತನು ಮನೆಯಲ್ಲೇ ಇರ್ತಾನೆ. ಮನೆಯಲ್ಲಿದ್ದಂಥ ಸಂದರ್ಭ ಒಂದು ದಿವಸ ಆತನು ಹೊಲದಿಂದ ಮನೆಗೆ ಬರ್ತಾ ಇರ್ತಾನೆ. ಬರುವಂಥ ಸಂದರ್ಭದಲ್ಲಿ ಆ ಮನೆಯಿಂದ ಒಂದು ಸೌಂಡ್ ಬರ್ತದೆ, ವಾದ್ಯಗಳು, ನರ್ತನೆಗಳು, ಎಲ್ಲ ಸಂತೋಷದ ಒಂದು ಕೇಕೆ, ಎಲ್ಲ ಉತ್ಸಾಹ ಧ್ವನಿ ಆತನ ಕಿವಿಗೆ ಬೀಳ್ತದೆ. ಆಳುಗಳಲ್ಲಿ ಒಬ್ಬನನ್ನು ಕರೆದು ಕೇಳ್ತಾನೆ, ಇದು ಏನಪ್ಪ ನಮ್ಮ ಮನೆಯಲ್ಲಿ ಇಷ್ಟೊಂದು ವಾತಾವರಣ, ಒಂದು ಉಲ್ಲಾಸ ಕಾಣ್ತಾ ಇದೆಯಲ್ಲ, ಏನೆಂಬುದಾಗ ಆಳು ಕೇಳಿದಾಗ ಆಳು ಹೇಳ್ತಾನೆ, ಅಣ್ಣ ನಿಮ್ಮ ತಮ್ಮ ಹೋಗಿನಲ್ಲ, ಅವ ಸುರಕ್ಷಿತವಾಗಿ ಬಂದನಂತೇಳಿ ನಿಮ್ಮ ಅಪ್ಪ ಏನು ಮಾಡೋದು, ದೊಡ್ಡ ಹಬ್ಬ ಮಾಡ್ಯಾನ, ಕೊಬ್ಬಿಸಿದ ಕರುವನ್ನು ಕೊಯ್ಸು ದೊಡ್ಡ ಔತಣ ಮಾಡಿಸಿದ್ದಾನೆ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ
ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಮಗನು ನಾವು ನೋಡ್ತೇವೆ ದೊಡ್ಡ ಮಗನಿಗೆ ಏನು ಬಂತಂತ್ರಿ? ಮೊದಲು ಏನು ಬಂತಂತು? ಸಿಟ್ಟು ಬಂತು. ಎರಡನೇದಾಗ ಏನಾಯ್ತು? ಒಳಗೆ ಕರೆದ್ರು ಅವ ಒಳಗೆ ಏನು ಮಾಡಲಿಲ್ಲ ಅಂತ ಹೋಗ್ಲಿಲ್ಲ ಅಂತವ. ಯಾಕೆ ಒಳಗೆ ಹೋಗ್ಲಿಲ್ಲ ಹೇಳ್ರಿ? ನೀವು ಹೇಳ್ರಿ, ಯಾಕೆ ಒಳಗೆ ಹೋಗ್ಲಿಲ್ಲ? ಅವನಿಗೆ ಸಿಟ್ಟು ಯಾಕೆ ಬಂತು? ಸಿಟ್ಟು ಯಾಕೆ ಬಂತು? ಅವ ಯಾಕೆ ಒಳಗೆ ಹೋಗ್ಲಿಲ್ಲ? ಹಾಂ, ಅದು ಒಂದು ರೀಸನ್. ಆದರೆ ಇನ್ನೊಂದು ರೀಸನ್ ಏನು ಗೊತ್ತಾ ನಿಮಗೆ? ಒಂದು, ನಮ್ಮ ತಂದೆ ಆಸ್ತಿ ವೈದ್ಯ ಏನು ಮಾಡೋಣ, ಹಾಳು ಮಾಡ್ಯಾನ ಅನ್ನೋದು ಒಂದು. ಅದಕ್ಕಿಂತ ಪ್ರಾಮುಖ್ಯವಾಗಿ ಏನದ ಗೊತ್ತದ್ರಿ ಅವ್ನ ಮನಸ್ಸಿನಾಗ? ಅದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಇನ್ನೊಂದದ ಏನು? ಅಲ್ಲಿ ಹೇಳತ್ತನ ಕೆಳಗ, ನಾನು ನಮ್ಮ ಅಪ್ಪಂದ ಆಜ್ಞೆ ಒಂದೂ ಮೀರಿಲಿಲ್ಲತನ. ಇದು ನೆನ್ಪಿಟ್ಕೋರಿ ನೀವು, ಅದು ನೆನ್ಪಿಟ್ಕೋಬೇಡ್ರಿ. ಯಾವುದು ನಮ್ಮ ಸಬ್ಜೆಕ್ಟ್ ಇದು ಏನು? ಅವ ಏನಲ್ಲತನ, ನಾನು ಇಲ್ಲಿ ತನಕ ನಮ್ಮ ಅಪ್ಪನ ಒಂದು ಆಜ್ಞೆ ಕೂಡ ನಾನೇನು ಮಾಡಿಲ್ಲ, ಮೀರಿಲ್ಲ. ಆದ್ರೆ ಸೂಳೇರನ್ನು ಕಟ್ಕೊಂಡು ನಮ್ಮ ಅಪ್ಪನ ಆಸ್ತಿ ಹಾಳು ಮಾಡಿ ಬಂದವನಿಗೆ ಇಷ್ಟೊಂದು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಲತ್ತನ. ನಾ ಇಲ್ಲೇ ಮನೆಯಲ್ಲೇ ಇದ್ದೀನಿ, ಕಷ್ಟಪಟ್ಟು ದುಡಿಲತ್ತೀನಿ, ಹೊಲ ಮನೆ ನೋಡ್ಕೊಳತ್ತೀನಿ, ಇದೆಲ್ಲ ಆಸ್ತಿ ನೋಡ್ಕೊಳತ್ತೀನಿ. ನನಗೆ ಒಂದು ದಿವ್ಸ ನಮ್ಮ ಮಗ ಒಂದು ದಿವ್ಸ ನಿಮ್ಮ ದೋಸ್ತರ ಜೊತೆ ಪಾರ್ಟಿ ಮಾಡಂತೇಳಿ ಒಂದು ಕುರಿಮರಿನೂ ಕೊಟ್ಟಿಲ್ಲ ನನಗೆ. ಹಲೋ, ಇದ್ದೀರಿ? ಇಲ್ಲೇ ಇದ್ದೀರಿ? ಅಂದರೆ ಅವ ಇಬ್ಬರು ಮಕ್ಕಳದಾಗ ಹೊರಗೆ ಹೋಗಿ ಕೆಟ್ಟನವ. ಇವ ಮನೆಗೆ ಎದ್ದು ಕೆಟ್ಟೋಗ್ಯಾನಿವ. ಎಲ್ಲಿ ಕೆಟ್ಟೋಗ್ಯಾನ? ಮನೆಗೆ ಕೆಟ್ಟೋಗ್ಯಾನಿವ. ಭಾಳ ವಿಶ್ವಾಸಿಗಳು ಚರ್ಚ್ ಬಿಡ್ಲಿಕ್ಕೆ ಕಾರಣ ಏನಂದ್ರಿ? ಇಂಥ ವಾಕ್ಯ ಕೇಳಿ, ಇಂಥ ಪ್ರಸಂಗ ಕೇಳಿ, ಇಂಥ ಸಹವಾಸದಲ್ಲಿದ್ದು ಏನ್ರಿ ಮತ್ತು ಬಾಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ಎಲ್ಲ ಕಡೆಗೆ ಓಡಾಡಿ ಬಂದ್ಮೇಲೆ ನಮ್ಮ ಸಹವಾಸಂಗೆ ಎಲ್ಲಿ ಇಲ್ರಿ, ಹಿಂಗೆ ಆರಾಧನೆ, ಹಿಂಗೆ ಪ್ರಾರ್ಥನೆ, ಹಿಂಗೆ ವಾಕ್ಯ ಎಲ್ಲಿ ಇಲ್ರಿ ಅಂತ ಹೇಳ್ತಾರೆ. ಎಲ್ಲ ಓಡಾಡಿ ಬಂದು ಮತ್ತೊಂದಿನ ಅದೇ ಅಂದರೆ ಹೊರಗಿದ್ದವ್ರು ಕೆಡಲಾಗ್ಯಾರ ಜಾಸ್ತಿ, ಎಲ್ಲಿದ್ದವ್ರು ಕೆಡ್ಲತ್ತಾರ. ಹಾಂ, ಈ ನಾವು ನೋಡ್ತೀವಿ ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ. ಈ ಹಿರಿ ಮಗನು ನಾವು ನೋಡ್ತೇವೆ, ಆತನು ತಂದೆ ಹೇಳ್ತಾನ, ಆಸ್ತಿ ಎಲ್ಲ ನಿಂದೆ ಅದರೋ ಮಗ ಅಲ್ಲತನ. ಯಾರದ? ಇಡೀ ನನ್ನ ಆಸ್ತಿ ಎಲ್ಲ ನಿಂದೆ ಅದ. ಜಸ್ಟ್ ಅವನಿಗೊಂದು ಕೊಬ್ಬಿಸ್ದ ಕರುಕೊಯ್ದು ಹಬ್ಬ ಮಾಡ್ತೀನಿ. ಆಸ್ತಿ ಯಾರ್ದದ? ಹಾಂ, ಪೂರಾ ಆಸ್ತಿ ಅವನಿಗೆ ನೆನಪು ಬರ್ಲಾಗ್ಯದ. ಒಂದು ಕುರಿನೇ ಕೊಟ್ಟಿಲ್ಲ, ಅದೇ ತೆಲಗದ ಅವನಿಗೆ. ಆ ಕುರಿನೂ ಯಾಕೆ ಕೊಟ್ಟಿಲ್ಲತ್ತನಂದ್ರೆ, ನಾ ಏನು ಮಾಡೀನಿ, ಒಂದೂ ಆಜ್ಞೆ. ಪ್ರೀತಿ ದೇವ್ರ ಮಕ್ಕಳೇ, ಸ್ವನೀತಿಯ ಮೇಲೆ ನಾವು ಮಾಡಿರುವಂಥ ಒಳ್ಳೆಯ ಕಾರ್ಯಗಳು, ನಾವು ಮಾಡುವಂಥ ಭಕ್ತಿ ಮೇಲೆ ಭಕ್ತಿ ಉಕ್ಕಿ ನಮಗೆ ಹರಿದು ಹೆಚ್ಚಾಗ್ತಾ ಇತ್ತಪ್ಪ ಅಂದರೆ, ನಾವು ಮಾಡುವಂಥ ಧಾರ್ಮಿಕ ಕಾರ್ಯಕ್ರಮಗಳು, ನಾವು ಕೊಟ್ಟಿರುವಂಥ ಕಾಣಿಕೆ, ನಾವೆಲ್ಲ ತ್ಯಾಗ ಮಾಡಿರುವಂಥವೆಲ್ಲ ಜ್ಞಾಪಕ ಮಾಡಿಕೊಂಡು, ನಾನು ಇಷ್ಟು ಕೊಟ್ಟೇನಿ, ಅಷ್ಟು ಕೊಟ್ಟೇನಿ, ನನಗೇ ಇದು ಬರಬೇಕಾಗಿತ್ತು ಅಂಥೇಳಿ ಒಂದು ವೇಳೆ ಸ್ವನೀತಿಯ ಮೇಲೆ ಆಧಾರಗೊಂಡು ನಾವು ಬದುಕ್ತಾ ಇದ್ದೇವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸಿ ಮಕ್ಕಳಿಗೆ, ದೇವ್ರ ಮಕ್ಕಳಿಗೆ ಆಶೀರ್ವಾದ ಯಾವಾಗ ಕಳ್ಕೊಳ್ತಾರಪ್ಪ ಅಂತಂದರೆ, ಎರಡನೇ ನಷ್ಟನಪ್ಪ ಅಂತಂದರೆ ದೇವರ ಕೃಪೆಯಿಂದ ಅವರು ದೂರ ಹೋಗ್ತಾರಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ತಪ್ಪಿ ಹೋದಂಥ ಕುಮಾರನು ಪಶ್ಚಾತ್ತಾಪ ಪಟ್ಟನು, ಮಾಡಿದಂಥ ತಪ್ಪುಗಳನ್ನು ಒಪ್ಪಿಕೊಂಡನು. ಆತನಿಗೆ ಪಶ್ಚಾತ್ತಾಪ ಆಯಿತು, ಕಣ್ಣೀರು ಸುರಿಸನು. ಆತನು ಹೇಳಿದನು, ಇನ್ನು ಮುಂದೆ ನನ್ನ ಮನೆಗೆ ಹೋಗಿ ನಾನು ಆತನ ಮಗನಾಗಿರ್ಲಿಕ್ಕೆ ಯೋಗ್ಯವನಲ್ಲ. ನಾನು ಇನ್ನು ಮೇಲೆ ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಿಗೆ ನಂಗೆ ಕೂಲಿ ಆಳಾಗಿ ಇಟ್ಕೋಪ ಅಂತೇಳಿ ನಾನು ಮನೆಗೆ ಹೋಗಿ ನಮ್ಮ ಅಪ್ಪಗೆ ಹೇಳ್ತೇನೆ ಅಂತೇಳಿ ಆತನು ಬಂದನು. ಅಷ್ಟೊಂದು ತಗ್ಗಿಸ್ಕೊಂಡು ಬಂದನು, ಅಷ್ಟೊಂದು ಹಂಬಲ್ಲಾಗಿ ಆತನು ಬಂದನು, ಪಾಪದಾಗಿ ಪಶ್ಚಾತ್ತಾಪಟ್ಟು ಬಂದನು. ಆದರೆ ಮನೆಯಲ್ಲಿದ್ದಂಥ ವ್ಯಕ್ತಿ ಏನು ಮಾಡಿದನು? ಆತನು ಕಳ್ತನ ಮಾಡಲಿಲ್ಲ, ವ್ಯಭಿಚಾರ ಮಾಡಲಿಲ್ಲ, ತಂದೆ ಆಸ್ತಿ ನಷ್ಟಪಡಿಸಲಿಲ್ಲ. ಎಲ್ಲ ತಂದೆ ಹೇಳಿದಂಥ ಎಲ್ಲ ಆಜ್ಞೆಗಳನ್ನು ಕೇಳಿ ಕೆಟ್ಟು ಹೋದನವ. ಆತ ಕೆಡ್ಲಿಕ್ಕೆ ಕಾರಣ ಏನಂದರೆ, ನಾವು ನೋಡ್ತೇವೆ ಸ್ವನೀತಿ ಅಂತೇಳಿ. ಆತನು ಹೇಳ್ತಾ ಇದ್ದೇನೆ, ನಾನು ನನ್ನ ತಂದೆ ಒಂದೇ ಅಪ್ಪಣೆ ಆದ್ರೂ ಕೂಡ ಏನು ಮಾಡಲಿಲ್ಲ, ಮೀರಲಿಲ್ಲ ಎಂಬುದಾಗಿ ಹೇಳ್ತಾನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ವೇಳೆ ನಮ್ಮಲ್ಲಿ ಭಕ್ತಿ ಹೆಚ್ಚಾಯ್ತಪ್ಪ ಅಂದರೆ ನಮ್ಗೆ ಗರ್ವ ಬರ್ತದೆ. ಭಕ್ತಿ ಹೆಚ್ಚಾಯ್ತು ಅಂದ್ರೆ ಏನು ಬರ್ತದ್ರಿ? ಗರ್ವ ಬರ್ತದೆ. ಆ ಗರ್ವ ಏನು ಮಾಡ್ತಂದ್ರೆ ನಮಗೆ ಹಿಂದೆ ನಾಶನ ತರ್ತದ್ರಿ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ನಾವು ಹೇಗೆ ಇದ್ದರೂ ಕೂಡ
ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ನಮ್ಮ ಆತ್ಮೀಯ ಜೀವಿತ ಸುಖವಾಗಿರಬೇಕು, ಕ್ಷೇಮವಾಗಿರಬೇಕು, ನಾವು ಮುಟ್ಟಬೇಕಂತ ಗಮ್ಯವನ್ನು ಮುಟ್ಟಬೇಕು, ಸ್ವಾಧೀನ ಮಾಡ್ಕೊಳ್ಳುವಂಥ ಆಶೀರ್ವಾದಗಳನ್ನು ನಾವು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ದೇವರ ನೀತಿಯ ಮೇಲೆ ಆಧಾರಗೊಂಡು ನಾವು ಜೀವಿಸಬೇಕು. ಯಥಾ ಸ್ಥಿತಿಯಲ್ಲಿ ಇದ್ದ ಸ್ಥಿತಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಆತನ ಹತ್ರ ನಾವು ಬರ್ಬೇಕಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ನಮ್ಮ ಭಕ್ತಿ ತೆಗೆದುಕೊಂಡು ಬಂದೇವಂದರೆ, ನಮ್ಮ ಒಳ್ಳೆತನ ತೆಗೆದುಕೊಂಡು ಬಂದೇವಂದರೆ, ನಾವು ಮಾಡುವಂಥ ಧಾರ್ಮಿಕ ಕಾರ್ಯಕ್ರಮಗಳು ತೆಗೆದುಕೊಂಡು ಬಂದೇವಂದರೆ, ನಾವು ಮಾಡುವಂಥ ಸಮರ್ಪಣೆ ತಂದೇವಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರಂತನ ಅವೆಲ್ಲ ಹೊಲಸು ಚಿಂದಿ ಬಟ್ಟೆಗೆ ಸಮಾನವ ಅಂತ ಹೇಳ್ತಾನಂತೇಳಿ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ಮಾಡುವಂಥ ಆತ್ಮಿಕವಾದಂಥ ಭಕ್ತಿಯಲ್ಲಿ ಇವು ಯಾವುವು ಬರಬಾರ್ದು. ಒಂದೇನಪ್ಪ ಅಂತಂದರೆ, ಅಯ್ಯ ನೀನು ನೀತಿವಂತನು, ಅಯ್ಯ ನೀನು ಪರಿಶುದ್ಧನು, ಅಯ್ಯ ನೀನು ಶ್ರೇಷ್ಠನು, ಅಪ್ಪ ನೀನು ಉನ್ನತನಪ್ಪ ದೇವರೇ. ದೇವರ ವಾಕ್ಯದಲ್ಲಿ ನೋಡ್ತೀವಿ, ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು. ಆವಾಗಲೇ ಆಶೀರ್ವಾದ ಬರ್ತದ್ರಿ. ದೇವರ ವಾಕ್ಯದಲ್ಲಿ ನೋಡ್ತೀವಿ, ಸುನೀತಿ ಮೇಲೆ ಆಧಾರಗೊಂಡು ನಾನು ಇಷ್ಟು ಕರೆಕ್ಟ್ ಮಾಡೀನಿ, ಇಷ್ಟು ಸೇವೆ ಮಾಡೀನಿ, ಅಷ್ಟು ಸೇವೆ ಮಾಡೀನಿ, ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ ಎಂಬುದಾಗಿ ಸ್ವನೀತಿಯ ಮೇಲೆ ನಾವು ಮಾಡುವಂಥ ಪುಣ್ಯಕ್ರಿಯೆಗಳು, ನಾವು ಮಾಡುವಂಥ ಒಳ್ಳೆ ಕ್ರಿಯೆಗಳು, ನಾವು ಮಾಡುವಂಥ ಸಹಾಯಗಳು, ಸಮರ್ಪಣೆಗಳು, ಇವು ನಾವು ಮನಸ್ಸಿನ ಇಟ್ಕೊಂಡು ಇನ್ನೊಬ್ಬರ ಮುಂದೆ ನಾವು ಡೊಂಗ್ರ ಸಾರ್ತಾ ಇದ್ದೀವಪ್ಪ ಅಂತಂದರೆ ದೇವರಿಂದ ಖಂಡಿತವಾಗಿ ಖಚಿತವಾಗಿ ನಮಗೆ ಬರುವಂಥ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತೇವೆ ಅಂತೇಳಿ. ಹಲ್ಲೆಲೂಯಾ. ನಂಬರ್ 2, ನಾವು ನೋಡ್ತೇವೆ ಏನಾಗ್ತದೆ ವಿಶ್ವಾಸಿಗಳ ಜೀವಿತದಲ್ಲಿ ಸ್ವನೀತಿ ಮೇಲೆ ಆಧಾರಗೊಂಡು ಬದುಕಿದ್ರಪ್ಪ ಅಂದರೆ ದೇವರ ಕೃಪೆಯಿಂದ ಅವರು ದೂರ ಹೋಗ್ತಾರೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೂರ ಇದ್ದಂಥವನೇ ನಾವು ಒಳಗೆ ಬಂದ, ಒಳಗಿದ್ದವ ಏನು ಮಾಡಿದ, ತಂದೆಯಿಂದ ದೂರ ಹೋದನಂತೇಳಿ. ತಂದೆ ಕರೀತಾ ಇದ್ದಾನೆ, ಮಗನೇ ಆಸ್ತಿ ನಿಂದೆ, ಸಮಸ್ತ ನಿಂದೆ, ಮಗನೇ ಬಾ ಎಂಬುದಾಗಿ ತಂದೆ ಎಷ್ಟೋ ಹಂಬಲಿಂದ ಪ್ರೀತಿಯಿಂದ ಆತನ ಕರೀತಾ ಇದ್ದೇನೆ. ಆದ್ರೆ ಆತನ ಹೇಳ್ತಾ ಇದ್ದಾನೆ, ಇಲ್ಲ, ನಾನು ನಿನ್ನ ಒಂದು ಅಪ್ಪಣೆನೂ ಕೂಡ ಮೀರಿಲ್ಲ, ನಿನ್ನ ನಿಯತ್ತ ಕೆಲಸ ಮಾಡಿದ್ದೀನಿ, ಬಟ್ ನಾನು ಮನೆಯೊಳಗೆ ಬರುವುದಿಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಆತನು ಸಿಟ್ಟಿನಿಂದ ಮನೆಯಲ್ಲಿ ಹೋಗಲಾರದೆ ಆತನು ತಂದೆಯೊಂದಿಗೆ ವಾದ ಮಾಡ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೀತಿ ದೇವರ ಮಕ್ಕಳೇ, ದೇವರು ಈ ವಾಕ್ಯದಿಂದ ನಿಮ್ಮ ಜೊತೆ ಮಾತಾಡಲಿ, ನಿಮ್ಮನ್ನು ಬಲಪಡಿಸಲಿ, ತಿರುಗಿ ನಿಮ್ಮನ್ನು ದೇವರ ನೀತಿಯ ಮೇಲೆ ಆಧಾರಗೊಳ್ಳುವಂತೆ ಮಾಡಲಿ. ನಮ್ಮ ಜೀವಿತದಲ್ಲಿ ಸ್ವನೀತಿಯ ಮೇಲೆ ಆಧಾರಗೊಂಡ್ರೆ 2ನೇ ಪ್ರಮಾದ, ದೇವರ ಕೃಪೆಯಿಂದ ನಾವು ದೂರ ಹೋಗ್ತೀವಿ ಅಂತೇಳಿ. ನಂಬರ್ 3 ನೋಡಿ, ನಾವೆಲ್ಲರೂ ಕೂಡ ಕರ್ತನ ಮೇಜಿನ ಸಮೀಪ ಹೋಗೋಣ. ಯಾರಾದರೂ ಓದ್ತೀರಾ? ಮಾರ್ಕನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 15ನೇ ವಚನ. ಯಾವ್ದಾರು ಓದ್ತೀರಾ? ನಂಬರ್ 3, ವಿಶ್ವಾಸಿ ಮಕ್ಕಳು, ದೇವ್ರ ಮಕ್ಕಳು, ದೇವರು ಆರಿಸ್ಕೊಂಡರು ಒಂದು ವೇಳೆ ಸ್ವನೀತಿಯ ಮೇಲೆ ಬದುಕರಪ್ಪ ಅಂದರೆ ಸ್ವನೀತಿ ತರುವಂಥ 3 ಪ್ರಮಾದಗಳು, 3 ನಷ್ಟಗಳು ನಮ್ಮ ಜೀವಿತದಲ್ಲಿ ಬರ್ತವೆ ಎಂಬುದಾಗಿ. ನಂಬರ್ 3, ಮಾರ್ಕ 2:15 ಓದ್ತೀರಾ? ಅನಂತರ ಆತನು ಅವನ ಮನೆಯೊಳಗೆ ಊಟಕ್ಕೆ ಕುಂತಿರುವಲ್ಲಿ, ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಲ್ಲಿ ಬಹುಮಂದಿ ಸುಂಕದವರು ಪಾಪಿಗಳು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲೇ ಕೂತುಕೊಂಡರು. ಅಂತವರು ಬಹುಮಂದಿ ಇದ್ದರು. ಪರಿಸಯರಾದಂಥ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು, ಪಾಪಿಗಳ ಮತ್ತು ಸುಂಕದವರ ಸಂಗಡ ಕೂತ್ಕೊಂಡು ಊಟ ಮಾಡುವುದನ್ನು ಕಂಡು ಆತನ ಶಿಷ್ಯರಿಗೆ ಈತನು ಸುಂಕದವರು ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ ನೋಡಿರಿ ಎಂದು. ಸುಂಕದವರ ಮತ್ತು ಪಾಪಿಗಳ ಸಂಗಡ ಕೂತುಕೊಂಡು ಏನು ಮಾಡ್ತಾ ಇದ್ದಾನೆ? ಊಟ ಮಾಡ್ತಾ ಇದ್ದಾನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ನೋಡ್ತೇವೆ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಒಬ್ಬನು ಯೇಸು ಸ್ವಾಮಿಗೆ ಔತಣಕ್ಕಾಗಿ ಕರೆದಿರ್ತಾನೆ, ಊಟಕ್ಕಾಗಿ ತನ್ನ ಮನೆಯಲ್ಲಿ ಆಹ್ವಾನ ಮಾಡಿರ್ತಾನೆ. ಯಾವಾಗ ಯೇಸು ಕ್ರಿಸ್ತನನ್ನು ಕರೆದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಶಿಷ್ಯರ ಜೊತೆ ಆ ಪಂಕ್ತಿಯಲ್ಲಿ ಪಾಪಿಗಳು, ಅನೇಕ ಕೆಟ್ಟು ಹೋದಂಥವ್ರು, ತಪ್ಪಿ ಹೋದಂಥವ್ರು ಕೂಡ ಅಲ್ಲಿ ಊಟಕ್ಕೆ ಕುಂತಿರ್ತಾರೆ. ಕುಂತಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿ ಇದ್ರ ಮಕ್ಕಳೇ, ಅಲ್ಲಿರುವಂಥ ಭಕ್ತಿ ಹೆಚ್ಚಾದವ್ರು ಬಂದು ಹೇಳ್ತಾರೆ, ಅಲ್ಲಿರುವಂಥ ಧರ್ಮಶಾಸ್ತ್ರ ಬಾಯ್ಪಟ್ಟು ಹೇಳೋರು ಬಂದು ಹೇಳ್ತಾರೆ ಯೇಸು ಸ್ವಾಮಿಗೆ. ಏನು ಹೇಳತ್ತಾರೆ ಗೊತ್ತಾ? ಏನು ಹೇಳತ್ತಾರೆ? ಯೇಸು ಸ್ವಾಮಿ ಯಾರ ಜೊತೆ ಕುಂತಾನ? ಪಾಪಿಗಳ ಜೊತೆ, ಸುಂಕದವ್ರ ಜೊತೆ ಕುಂತ್ಕೊಂಡು ಊಟ ಮಾಡ್ಲತ್ತನ. ಅಂದ್ರೆ ಯೇಸು ಸ್ವಾಮಿ ನಿಜವಾಗಿ ಒಂದು ವೇಳೆ ಆತನು ದೇವರಿದ್ದನಪ್ಪ ಅಂದರೆ, ನಿಜವಾಗಿ ಆತನು ಪ್ರವಾದಿ ಇದ್ದನಪ್ಪ ಅಂದರೆ, ನಿಜವಾಗಿ ಪ್ರವಾದನೆಯ ದರ್ಶನ ಅವನಿಗಿತ್ತಪ್ಪ ಅಂದರೆ ಎಕ್ಸಾಕ್ಟ್ ಒಂದೇ ಟೈಮ್ನ ಅವನಿಗೆ ಗೊತ್ತಾಗ್ತಿತ್ತು ಯಾರ ಮಧ್ಯದಾಗ ಅವ ಕುಂತಾನಂತೇಳಿ. ಅವನಿಗೆ ಏನಾಗ್ತಿತ್ತು? ಗೊತ್ತಾಗ್ತಿತ್ತು.
ಇನ್ನೊಂದ್ಸಲ ಸೀಮೋನ್ ಅಂತಕ್ಕಂಥ ವ್ಯಕ್ತಿ, ಲೂಕನ್ ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ ಸೀಮೋನ್ ಕೂಡ ಏನು ಮಾಡ್ತಾನಂದ್ರೆ ಯೇಸು ಸ್ವಾಮಿಯನ್ನು ಆತನ ಮನೆಗೆ ಊಟಕ್ಕಾಗಿ ಆಹ್ವಾನಿಸ್ತಾನೆ. ಸೀಮೋನನು ಯೇಸು ಕ್ರಿಸ್ತನನ್ನು ಊಟಕ್ಕಾಗಿ ಆತನನ್ನು ಆಹ್ವಾನಿಸಿದಾಗ ನಾವು ನೋಡ್ತೇವೆ, ಆ ಮನೆಯಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಊಟಕ್ಕೆ ಕುಂತಂಥ ಸಂದರ್ಭದಲ್ಲಿ ಒಬ್ಬ ದುರಾಚಾರಿಯಾದಂಥ ಹೆಣ್ಮಗಳು, ಒಬ್ಬ ವ್ಯಭಿಚಾರದಲ್ಲಿ ಸಿಕ್ಕಂಥ ಹೆಣ್ಮಗಳು, ಬಹಳ ಭಯಂಕರವಾದಂಥ ಪರಿಸ್ಥಿತಿ ಹೆಣ್ಮಗಳು ನಾವು ನೋಡ್ತೇವೆ. ಆ ಮನೆಯಲ್ಲಿ ಯೇಸು ಕ್ರಿಸ್ತನು ಊಟಕ್ಕೆ ಕೂತಿದ್ದಾನೆ ಅಂತೇಳಿ ಗೊತ್ತು ಮಾಡಿಕೊಂಡು ಆಕೆ ನಾವು ನೋಡ್ತೇವೆ ಒಂದು ಸೇರಿನಷ್ಟು ಅಟ್ಟ ಜಟಮಾಂಸ ತೈಲವನ್ನು ಆಕೆಯ ಮನೆಯಲ್ಲಿ ತಂದು ಏನು ಮಾಡ್ತಾರೆ ಅಂದರೆ ಎಲ್ಲರ ಎದುರುಗಡೆ ಆ ಒಂದು ಭರಣಿಯನ್ನು ಒಡೆದು ಆತನ ಪಾದದ ಮೇಲೆ ಹಾಕಿ ಆತನ ಪಾದವನ್ನು ತನ್ನ ತಲೆ ಕೂದಲಿಂದ ಒರೆಸಿ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಯಾವಾಗ ಆ ದುರಾಚಾರಿಯಾದಂಥ ಹೆಣ್ಣುಮಗಳು ಈ ಒಂದು ತೈಲವನ್ನು ತಂದು ಯೇಸುವಿನ ಪಾದದ ಮೇಲೆ ಹಾಕಿ ಆಕೆ ತಲೆ ಕೂದಲಿಂದ ಒರೆಸಿ ಆತನನ್ನು ಘನಪಡಿಸುವಂಥ ಸಂದರ್ಭದಲ್ಲಿ ಊಟಕ್ಕೆ ಕರೆದಂಥ ಆ ಮನೆ ಯಜಮಾನ ಅಂತ ಸೀಮೋನ್ ಹೇಳ್ತಾನೆ ಯೇಸು ಸ್ವಾಮಿಗೆ, ನಿಜವಾಗಿ ಯೇಸು ಸ್ವಾಮಿ ನಿಜವಾಗಿ ದೇವರಿದ್ದನಂದ್ರೆ ಈ ಹೆಣ್ಮಗಳ ಚರಿತ್ರೆ ಏನದಂತೇಳಿ ಇವನಿಗೆ ಗೊತ್ತಿರಬೇಕಾಗಿತ್ತು. ಇವನಿಗೆ ಏನಾಗಬೇಕಾಗಿತ್ತು ಗೊತ್ತಿಲ್ಲ ಅಂದ್ರೆ ಏನು ಅಂದರೆ ಮೂರನೇ ಪ್ರಮಾದ ಏನಪ್ಪ ಅಂತಂದರೆ ನಮಗೆ ಹೆಚ್ಚು ಶಾಸ್ತ್ರ ಗೊತ್ತಾಯಿತು, ಹೆಚ್ಚು ಭಕ್ತಿ ಬಂತು, ಓವರ್ಫ್ಲೋ ಆಯ್ತು ಅಂದರೆ ಎಲ್ಲ ಬೈಬಲ್ ಭಯಪಟ್ಟು ಬಂತಪ್ಪ ಅಂದರೆ ನಾವು ನೀವು ಮಾಡೋ ಕೆಲಸ ಏನ್ರಿ? ಯೇಸು ಸ್ವಾಮಿಗೆ ಏನು ಮಾಡ್ಲತ್ತಾರ ಅವರಲ್ಲಿ? ಒಳ್ಳೆ ಬೋಧಕನೇ ಅಂತ ಹೇಳತ್ತಾರ, ಕರ್ತನೆ ಅಂತ ಹೇಳತ್ತಾರ, ಏನು ಹೇಳತ್ತಾರ ಅವರು? ಯೇಸು ಸ್ವಾಮಿಗೆ ಏನು ಹೇಳತ್ತಾರಪ್ಪ ಅಂದರೆ ತೀರ್ಪು ಹೇಳತ್ತಾರಲ್ಲಿ. ಏನು ಹೇಳತ್ತಾರ ಅವರು? ತೀರ್ಪು ಹೇಳತ್ತಾರ. ಅಂದರೆ ನಾವು ನೋಡ್ತೀವಿ ಲೂಕನ್ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, ಅಲ್ಲಿ ಕೂಡ ಹಿರಿಮಗನು ತಂದೆಗೆ ತೀರ್ಪು ಹೇಳತ್ತನಲ್ಲಿ. ಏನು? ಸೂಳೆಯರನ್ನು ಕಟ್ಕೊಂಡು ನಿನ್ನ ಬದುಕನ್ನು ಹಾಳೆ ಮಾಡಿ ಬಂದಂಥ ಈ ಮಗನಿಗೆ ಇಷ್ಟು ಗ್ರ್ಯಾಂಡ್ ವೆಲ್ಕಮ್ಮ ಆ್ಯಕ್ಚುಲಿ ಅವನಿಗೆ ಮಾಡಬಾರ್ದು, ನೀ ಮನೆಗಿದ್ದ ನನಗೆ ಏನು ಮಾಡಬೇಕಾಗಿತ್ತು? ನನಗೆ ಮಾಡಬೇಕಾಗಿತ್ತು ಅಂತೇಳಿ ಅಲ್ಲಿ ದೊಡ್ಡ ಮಗನು ತಂದೆಗೆ ಏನು ಹೇಳ್ತಾನ? ತೀರ್ಪು ಹೇಳ್ತಾನ. ಇಲ್ಲಿ ಪರಿಸಾಯರು ಕೂಡ, ಇಲ್ಲಿ ಸದ್ದುಕಾಯರು ಕೂಡ, ಇಲ್ಲಿ ಸೀಮೋನನು ಕೂಡ, ಮನೆಗೆ ಊಟಕ್ಕೆ ಕರೆದವರು ಕೂಡ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಧರ್ಮಶಾಸ್ತ್ರ ಗೊತ್ತದಲ್ಲ ಇವ್ರಿಗೆ ವಾಕ್ಯಗಳು ಗೊತ್ತವಲ್ಲ, ಅದಕ್ಕೆ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ತೀರ್ಪು ಹೇಳುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ಅದೇ ಮಾಡ್ತೀವಿ, ಎಕ್ಸಾಕ್ಟ್ ನಾವು ಇದೇ ಮಾಡ್ತೀವಿ ಸೇಮ್. ಏನಂದರೆ ವಾಕ್ಯ ಗೊತ್ತಾಯಿತು, ಬೈಬಲ್ ಜ್ಞಾನ ಗೊತ್ತಾಯಿತು, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆ ಚಾನಲು, ಈ ಚಾನಲು, ಅವರು ಪ್ರಸಂಗ, ಇವ್ರ ಪ್ರಸಂಗ, 108 ಪ್ರಸಂಗ, ಸಮೃದ್ಧಿಯಾಗಿ ವಾಕ್ಯ ಕೇಳ್ತೀವಲ್ರಿ. ಇವೆಲ್ಲ ವಾಕ್ಯ ಕೇಳಿ 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 ನಮ್ಮಲ್ಲಿ ಏನು ಬರ್ತದ? ಒಳ್ಳೆ ಬೈಬಲ್ ಬಗ್ಗೆ ಜ್ಞಾನ ಬರ್ತದಲ್ಲ? ಬರಲ್ಲ? ದೇವ್ರ ಮಾತುಗಳನ್ನು ಕೇಳೋದ್ರಿಂದ ಏನು ಬರ್ತದ? ಜ್ಞಾನ ಬರ್ತದ. ಆದರೆ ಈ ಜ್ಞಾನ ಬಂದು ನಾವೇನು ಮಾಡ್ತೀವಪ್ಪ ಅಂತಂದರೆ ಏನು ಮಾಡ್ತೀವಿ ರೀ? ಹಿಂಗ ಅವ್ರ ಜೊತೆ ಸೇರಬಾರ್ದು, ಅವ್ರ ಜೊತೆ ಕುಂದಿರಬಾರ್ದು, ಅವ್ರ ಜೊತೆ ನಿಂದಿರಬಾರ್ದು, ಅವ್ರ ಜೊತೆ ಸಹವಾಸ ಮಾಡಬಾರ್ದು, ಅವ್ರ ಜೊತೆ ಸೇರಬಾರ್ದು. ನಾವೇ ಏನಿರಬೇಕು? ಒಂದು ಪ್ರತ್ಯೇಕತೆಯನ್ನು ಮೇಂಟೈನ್ ಮಾಡಬೇಕೆಂಬುದಾಗಿ ನಾವು ನೋಡ್ತೀವಿ. ನನ್ನ ಪ್ರೀತಿದವರ ಮಕ್ಕಳೇ, ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂದರೆ ದೇವರು ನಿರ್ಣಯಿಸಿದಂಥ ಆ ಕಾರ್ಯಗಳ ಮೇಲೆ ನಾವು ತೀರ್ಪು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನಮ್ಮಲ್ಲಿ ಸ್ವನೀತಿ ಅಂತಕ್ಕಂಥದ್ದು ಹೆಚ್ಚಾಯ್ತಪ್ಪ ಅಂದರೆ, ಸ್ವನೀತಿಯ ಮೇಲೆ ನಾವು ಆಧಾರಗೊಂಡೇವಪ್ಪ ಅಂತಂದರೆ ದೇವರ ಕಾರ್ಯಗಳ ಮೇಲೆ ನಾವು ತೀರ್ಪು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದು ತಪ್ಪದ, ಅದು ರಾಂಗದ, ಅದು ತಪ್ಪದ, ಅದು ರಾಂಗದ, ಅದು ಮಾಡೋದಲ್ಲದು, ಅದು ಪದ್ಧತಿ ಅಲ್ಲದು.